ಬಿಟ್ಟು ಹೋಗ್ತೀನಿ ಬಂದ ಫ್ರೀ ಆಗಿಬಿಡ್ತೀವಿ ಅಂದರೆ ಅವಾಗ ನಾವೇನು ಹೇಳಬೇಕು, ಸದ್ಯ ಈ ಡೈವರ್ಸ್ಗಳು ಹೇಳ್ಬೇಕು, ನಿಂಗೇನು ಬೇಕು ಎಲ್ಲ ಕೊಡ್ತೇನೆ, ಹಾಯಾಗಿರೋ ನಾನು ಬಿಟ್ಬಿಟ್ಟು ನಾನು ಫ್ರೀಯಾಗಿರ್ತೀನಿ ಅಂದರೆ ಸಂತೋಷ ಪಡ್ಬೇಕು. ಇವರು ಯಾಕೆ ದುಃಖ ಪಡ್ತಾರೆ ಅಂದರೆ ಅವಾಗ ಪಂಡಿತ್ ಹೇಳ್ತಾರೆ, ನಾವು ಮೋಕ್ಷ ಬೇಕು ಅಂತೀವಿ, ನಿಜವಾಗ್ಲೂ ಬಂಧನದಿಂದ ಬಿಡಿಸ್ಕೊಳ್ಳಿ ತಯಾರಿಲ್ಲ. ನಾವು ಹೇಗಿದ್ದೀವೋ ಹಾಗೆ ಇರಬೇಕು, ಎಲ್ಲ ಬಂಧನೂ ಇರಬೇಕು, ಶರೀರ ಅಭಿಮಾನವೂ ಇರಬೇಕು, ಕುಟುಂಬ ಅಭಿಮಾನ ಇರಬೇಕು, ಎಲ್ಲ ಅಭಿಮಾನ ಇರಬೇಕು, ಹಾಗೆ ಮೋಕ್ಷ ಕೊಡೋದು ಹೇಳಿ ಅಂತೀವಿ. ಸಾಧ್ಯವೇ ಇಲ್ಲ. ಆದ ಕಾರಣ ಮೊದಲು ನೇರವಾಗಿ ಹೇಳ್ದಿರ, ನಿಂಗೆ ನಿಜವಾದ ಮೋಕ್ಷ ಬೇಕು ಅನ್ನತಕ್ಕಂದಿದ್ದರೆ ಮುಕ್ತಿ ನಿತ್ಯ ಚೇತಾತ ವಿಷಯಾನ್ವಿಷವತ್ಯಜ, ವಿಷಯಗಳನ್ನು ವಿಷದಂತೆ ಬಿಟ್ಬಿಡು. ವಿಷದಂತೆ ಬಿಟ್ಬಿಡೋದೇನು, ಇರಲಿ ನಾನು ಬೇಡದೇದನ್ನು ಬೇರೆ ಯಾರನ್ನ ಇರುತ್ತೆ ಅಂತ ವಿಷಯ ಇಟ್ಕೊಂಡಿರ್ತು ಮನೆಗೆ. ಸರಿ, ಮೊದಲು ಆಚೆ ಬಿಸಾಕಿ, ಯಾರೆಲ್ಲ ಯಾವಾಗ ತೊಗೊಬಿಟ್ರೆ ಕಷ್ಟ. ಅಷ್ಟೇ ಅಲ್ಲ, ಒಂದು ಸಲ ಪರೀಕ್ಷೆ ಮಾಡಿ ನೋಡೋಣ, ಅದು ಪ್ರಾಣ ತೆಗೆಯುತ್ತೋ ಇಲ್ಲೋ ಅಂತ ಅಂದ್ಕೊಳ್ತೀವ. ಅದೇ ರೀತಿ ವಿಷಯಗಳು ಅನ್ನತಕ್ಕಂಥದ್ದು ಜೀವನ ನಿರ್ವಹಣೆಗೆ ಎಷ್ಟು ಮಾತ್ರ ಬೇಕೋ ಅಷ್ಟೇ ಇರಬೇಕು ಹೊರತು ಅಧಿಕವಾದಂಥ ವ್ಯಾಮೋಹದಲ್ಲಿ ಇರಬಾರ್ದು. ಸಂಗ್ರಹ ಮಾಡೋದಕ್ಕಂಥದ್ದಲ್ಲಿ ತೃಷ್ಣೆ ದಾಹ ಅನ್ನತಕ್ಕಂಥದ್ದು ಇರಬಾರ್ದು. ಅದಕ್ಕೋಸ್ಕರ ವಿಷಯದಂತೆ ಬಿಟ್ಬಿಡು. ಕ್ಷಮ, ಕೋಪ ಅನ್ನತಕ್ಕಂಥದ್ದು ಬರುತ್ತೆ ಅಂದರೆ ಆಸೆಯಿಂದಲೇ ಕೋಪ. ಯಾವ ವಿಷಯಗಳನ್ನು ನಾವು ಬಿಡ್ತೀವೋ ಆವಾಗ ಆಸೆ ಅನ್ನತಕ್ಕಂಥದ್ದು ವಿಷಯಗಳನ್ನು ಬಿಡ್ತೀವಿ, ಬಟ್ ಬೇರೆ ಆಸೆಗಳು ಇಟ್ಕೊಳ್ತೀವಿ. ಬೇರೆ ಆಸೆಗಳಲ್ಲಿ ಯಾವುದು, ನಂಗೆ ಮನೆಯಲ್ಲಿ ಮರ್ಯಾದೆ ಕೊಡಬೇಕು, ನಾನು ಹೇಳ್ದಾಗ ಕೇಳಬೇಕು, ನನ್ನ ಥರ ಇರಬೇಕು, ನನ್ನ ಮಾತು ನಡೀಬೇಕು, ಇವು ಎಲ್ಲ ಆಸೆನೇ. ಇದು ನಮಗೆ ಹಿಂಸೆ ತರುತ್ತೆ. ಮತ್ತು ಹಾಗಿದ್ಮೇಲೆ ಬುದ್ಧಿ ಮಾತು ಹೇಳಬಾರ್ದು, ಹೇಳೋಣ, ಕೇಳೋದು ಸರಿ, ಕೇಳ್ದಿರ ಇದ್ದರೆ ಅವ್ರ ಪ್ರಾರಂಭ ಏನು ಮಾಡೋಕ್ಕಾಗಲ್ಲ. ಮಕ್ಕಳ ಬಗ್ಗೆ ಆಗಲಿ ಯಾರದೇ ಬಗ್ಗೆ ಆಗಲಿ ಜವಾಬ್ದಾರಿಯಿಂದ ಹೇಳೋಣ, ಅವ್ರು ಕೇಳೋದು ಸರಿ. ಕೇಳದೇ ಇದ್ದರೆ ಅವ್ರು ಏನಾಗಕ್ಕೆ ಬಂದಿರೋ ಅದೇ ಆಗ್ತಾರೆ ಹೊರತು ನಮ್ಮ ಪ್ರಕಾರ ಏನು ಆಗಲ್ಲ. ಮಹರ್ಷಿಗಳು ಮಕ್ಕಳಿರಲಿಲ್ಲ, ಒಂದು ಸಲ ಕಣ್ಣು ಮುಚ್ಕೊಂಡು ಜಪ ಮಾಡ್ತಿರ್ತಾರೆ, ಅವ್ರ ತೊಡೆ ಮೇಲೆ ಒಂದು ಇಲಿ ಬರುತ್ತಂತೆ. ನೋಡ್ತಾರೆ, ಅದು ಮೂತಿ ಬಾಲ ಎಲ್ಲ ನೋಡೋದು ಭಾಳಷ್ಟು ಅಂದವಾಗಿ ಕಾಣುತ್ತೆ. ಅವ್ರ ತಪಶಕ್ತಿಯಿಂದ ಅದನ್ನು ಮನುಷ್ಯ ಇದಕ್ಕೆ ರೂಪಕ್ಕೆ ಪರಿವರ್ತನೆ ಮಾಡ್ತಾರೆ. ಅದು ಹೆಣ್ಣಿಲಿ, ಆದ ಕಾರಣ ಅದು ಒಂದು ಹೆಣ್ಣು ಥರ ಆಯಿತು. ತೊಗೊಂಡೋಗಿ ಹೆಂಡತಿಯವ್ರು ಕೊಡ್ತಾರಂತೆ. ಯಾಕೆ ಹೇಳ್ತಿದ್ದೀನಿ, ಮನೆಗಳಲ್ಲಿ ನಾವು ಹೇಳಬೇಕು, ಪ್ರಯತ್ನ ಮಾಡಬೇಕು. ಆದರೆ ಅವ್ರು ನಮ್ಮ ಮಾತು ಕೇಳಲಿಲ್ಲ ಅಂದಾಗ ನನ್ನ ಮಾತು ನಡೀಲಿಲ್ವೇ, ನನ್ನ ಮಾತು ನಡಿಬೇಕು, ನಂಗೆ ಮರ್ಯಾದೆ ಇರಬೇಕು, ನಂಗೆ ಸ್ಥಾನ ಬೇಕು ಅನ್ನೋದಕ್ಕೋಸ್ಕರ ಒದ್ದಾಡಿದ್ರೆ ಅದನ್ನು ಆಸೆನಾಗುತ್ತೆ. ಪ್ರಯತ್ನ ಮಾಡಬೇಕು, ಏನಾಗುತ್ತೋ ಆಗಲಿ ಅನ್ನೋ ರೀತಿ ಇರಬೇಕು, ಅಂಟ್ಕೋಬಾರ್ದು. ಅದಕ್ಕೋಸ್ಕರ ಇದು ಹೇಳ್ತಾ ಇದ್ದೀನಿ. ಸರಿ, ಹೆಂಡತಿ ಕೈ ಕೊಟ್ಟರು, ಈ ಮಗುನ ಬೆಳೆಸು ಚೆನ್ನಾಗಿ ಅಂತ. ಸರಿ, ಚೆನ್ನಾಗಿ ಬೆಳೆಸಿದ್ರು. ಮದುವೆ ವಯಸ್ಸು ಬಂತು. ಸರಿ, ಒಳ್ಳೆ ಗಂಡನ್ನು ಹುಡುಕಿ ಮದುವೆ ಮಾಡಬೇಕು ಅಂದರು. ಇದು ಸಾಮಾನ್ಯವಾಗಿ ಎಲ್ರಿಗೂ ಇದೇ ಆಸೆ ಬರುತ್ತೆ, ಒಳ್ಳೆ ಗಂಡನ್ನು ನೋಡಬೇಕು ಅಂತಲ್ಲ. ಇಡೀ ಪ್ರಪಂಚದಲ್ಲೇ ಒಳ್ಳೆ ಗಂಡು ಯಾವುದು, ಸೂರ್ಯನ ಕೊಟ್ಟು ಮದುವೆ ಮಾಡಬೇಕು. ಯಾಕೆ ಇಡೀ ಪ್ರಪಂಚಕ್ಕೆ ಬೆಳಕನ್ನು ಕೊಡ್ತಾನೆ, ಸೂರ್ಯನ ಕೊಟ್ಟು ಮದುವೆ ಮಾಡಬೇಕು ಅಂದರು. ಅಂದ್ಕೊಂಡ ಸೂರ್ಯನ ಕೇಳಿದ್ರೆ ಒಪ್ಕೊಂಡ ಸೂರ್ಯ ಮದುವೆ ಆಗ್ತೀನಿ ಅಂತ. ಅದೇ ಈ ಹುಡುಗಿ ಒಪ್ಪಲಿಲ್ಲ. ಇನ್ನು ಮುಂದಕ್ಕೆ ಬಂದುಬಿಡಿ ಅಮ್ಮ, ಬೇರೆ ಯಾರನ್ನ ಬಂದರೆ ಕೂತ್ಕೊಳ್ಳೋಕ್ಕೆ ಜಾಗ ಆಗುತ್ತೆ. ಅಲ್ಲ, ಮುಂದಕ್ಕೆ ಬನ್ನಿ, ಇತ್ತ ಕಡೆ ತಿರುಗಿ ಕೂತ್ಕೊಳ್ಳಿ ಆ ಮಧ್ಯಕ್ಕೆ. ಸೂರ್ಯ ಒಪ್ಕೊಂಡ, ಆದರೆ ಹುಡುಗಿ ಒಪ್ಪಲಿಲ್ಲ. ಅಯ್ಯೋ ಅಷ್ಟೊಂದು ಬಿಸಿ, ಅಷ್ಟೊಂದು ಬೆಳಕು, ಅವನ ಹತ್ರ ಹೇಗೆ ಜೀವನ ಮಾಡೋದು, ಆಗಲ್ಲ, ಬೇಡ ಅದು. ಆಯ್ತಮ್ಮ, ನಿಂಗೆ ಇಷ್ಟ ಇಲ್ಲ ಅಂದರೆ ಬಲವಂತದಿಂದ ಮಾಡೋಲ್ಲ, ಇನ್ನೊಂದು ನೋಡ್ತೀನಿ ಅಂತ ಸೂರ್ಯನೇ ಕೇಳ್ತಾರೆ. ನಿಂಗಿನ್ನ ಬಲವಂತವಾಗಿರತಕ್ಕಂಥ, ನಿಂಗಿನ್ನ ಉತ್ತಮವಾದಂಥ ಗಂಡು ಯಾರು ಅಂದರೆ ನನ್ನ ಪ್ರಕಾಶವನ್ನು ತಡೆದು ಬಿಡುತ್ತೆ ಮೇಘ, ಮೋಡಗಳು. ಆದ ಕಾರಣ ಮೋಡಕ್ಕೆ ಕೊಟ್ಟು ನಮಸ್ಕಾರ ಮಾಡಿ, ಅಯ್ಯೋ ಮೋಡಕ್ಕೆ ಕೊಟ್ಟು ಮದುವೆ ಮಾಡು ಅಂದರೆ ಅದಕ್ಕೆ ಮೋಡನೂ ಒಪ್ಕೊಳ್ಳುತ್ತೆ. ಆಯಿತು ಆಗ್ತೀನಿ ಅಂತ. ಹುಡುಗಿ ಒಪ್ಪಲ್ಲ. ಅಷ್ಟೊಂದು ಕಪ್ಪು, ಅಷ್ಟೊಂದು ತಂಪು, ಹೋಗಿ ಎಲ್ಲ ಇಂಥದ್ದೇ ನೋಡ್ತೀವಿ, ಅವನ ಹತ್ರ ಹ್ಯಾಂಗೆ ಜೀವನ ಮಾಡೋದು, ಬೇಡ ನನಗೆ.
ಸರಿ ಆಯ್ತಪ್ಪ, ಆಯ್ತಮ್ಮ, ಇನ್ನೇನು ಮಾಡೋದು ಅಂತ ಮೋಡನೇ ಕೇಳ್ತಾರೆ. ನಿನಗಿನ್ನ ಶಕ್ತಿವಂತವಾಗಿರ್ತಕ್ಕಂಥ ಯಾವುದು ಪ್ರಪಂಚದಲ್ಲಿ ಅಂದರೆ ಪರ್ವತ. ನನ್ನ ಚಲನೆಯನ್ನು ತಡೆದು ಬಿಡುತ್ತೆ. ಆದ ಕಾರಣ ಪರ್ವತಕ್ಕೆ ಕೊಟ್ಟು ಮದುವೆ ಮಾಡು. ಪರ್ವತಕ್ಕೆ ಕೊಟ್ಟು ಮದುವೆ ಮಾಡಿದರೆ, ಮದುವೆ ಮಾಡ್ತೀನಿ ಅಂದರೆ ಪರ್ವತನ ಒಪ್ಕೊಳ್ಳುತ್ತೆ. ಈ ಹುಡುಗಿ ಎಲ್ಲ ಇಂಥ ಈಗಿನ ಕಾಲಕ್ಕೆ ಭಾಳ ಕಷ್ಟ. ಆಗಿನ ಕಾಲಕ್ಕೆ ಈಗಿನ ಕಾಲ ಇನ್ನೇನಾಗಿದೆಯೋ ಹೌದಾ, ಎಲ್ಲ ಇಂಥ ಗಂಡುಗಳೇ ನೋಡ್ತೀಯ. ಈ ಪರ್ವತ ಭಾಳ ಒರಟು. ಆ ಒರಟು ಮನುಷ್ಯನ ಹತ್ರ ಹೇಗೆ ಜೀವನ ಮಾಡೋದು? ಏನೋ ನೀನು ಇಂಥದ್ದೇ ನೋಡ್ತೀಯ, ನೀನು ಇಷ್ಟಪ್ಪ ಅಂತಾಳೆ. ಬೇಡ ಬಿಡಮ್ಮ, ಬೇರೆ ನೋಡೋಣ ಅಂತ ಪರ್ವತನ ಕೇಳ್ತಾರಂತೆ. ನಿನಗಿನ್ನ ಬಲವಂತವಾದ್ದು, ನಿನಗಿನ್ನ ಶಕ್ತಿವಂತವಾದ್ದು ಯಾವುದು ಅಂತ. ನನ್ನಲ್ಲೂ ದೊಗರು ಮಾಡುತ್ತೆ ಇಲಿ, ನನ್ನಲ್ಲೂ ಬಿಲ ಮಾಡಿಕೊಳ್ಳುತ್ತೆ, ದೊಗರು ಮಾಡುತ್ತೆ. ಆದ ಕಾರಣ ಇಲಿ ಕೊಟ್ಟು ಮದುವೆ ಮಾಡು ಅಂತ. ಇಲಿನ ಕೇಳಿದ್ರೆ ಅದು ಒಪ್ಕೊಳ್ಳುತ್ತೆ. ಆಗ್ತೀನಿ ಅಂತ ಒಂದು ಗಂಡಿಲಿ ಕರ್ಕೊಂಡು ಕೂಡ್ಸ್ಕೊಂಡು ಮಾತಾಡ್ತಿರ್ತಾರೆ. ಈ ಹುಡುಗಿ ನೋಡ್ತಾಳಂತೆ, ಇವನಾದ್ರೂ ಚೆನ್ನಾಗಿದ್ದಾನಪ್ಪ, ಹೊರಟಿಲ್ಲ, ಬೆಳಕಿಲ್ಲ, ಕಪ್ಪಿ, ಚೆನ್ನಾಗಿದೆ ಅಂತ. ಯಾಕೆ ಹೇಳಿ, ಇರೋ ಸಂಸ್ಕಾರ ಅಂಥದ್ದು. ನಾವು ಯಾರ್ಯಾರ ವ್ಯವಹಾರ ಮಾಡ್ತೀವೋ ಅವ್ರ ಸಂಸ್ಕಾರನೇ ಬೇರೆ. ನಮ್ಮ ಮಾತು ಕೇಳಲಿಲ್ಲ ಅಂತ ಕೋಪ ಮಾಡಿಕೊಂಡ್ರೆ, ಇನ್ನೊಂದು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಕೋಪ ಮಾಡ್ಕೊಳ್ಳೋದ್ರಲ್ಲಿ ಬೇರೆಯವ್ರ ತಪ್ಪಿಗೆ ನೀವು ಶಿಕ್ಷೆ ಅನುಭವಿಸ್ತೀರ. ಬೇರೆಯವ್ರು ತಪ್ಪು ಮಾಡಿಬಿಟ್ಟು ಸುಮ್ಮನೆ ಆಗ್ಬಿಟ್ರು. ನೀವು ಕೋಪ ಮಾಡಿಕೊಂಡ್ರೆ ನಿಮ್ಮ ಶರೀರಕ್ಕೆ ಎಫೆಕ್ಟ್ ಆಗುತ್ತೆ, ನಿಮ್ಮ ಮನಸ್ಸು ಕೆಡುತ್ತೆ, ನಿಮ್ಮ ಜೀವನ ಕೆಡುತ್ತೆ. ಅವ್ರು ತಪ್ಪು ಮಾಡಿದ್ರು, ಶಿಕ್ಷೆ ಯಾರಿಗಾಯಿತು? ಆದ ಕಾರಣ ಯಾರು ಏನೇ ಮಾಡಿದ್ರು ಆಸೆ ಅನ್ನತಕ್ಕಂತಿಲ್ಲ ಅಂದರೆ ಯಾವ ರೀತಿ ನಡೆಯುತ್ತೋ ನಡೀಲಿ ಅನ್ನತಕ್ಕಂಥ ರೀತಿಯಲ್ಲಿ ಎಲ್ಲದಕ್ಕೂ ಹಾಯ್ ಹಾಯ್ ಕತ್ತರಹೋ ಬೈ ಟಾಪ್ ನೆಟ್ ಹಾವ್, ಎಲ್ಲದಕ್ಕೂ ಆಗಲಿ ಆಗಲಿ ಅಂತಿರು, ನಿನ್ನಲ್ಲಿ ನೀನಿರು ಅಂತಾರೆ ಕಬೀರು. ಅಗಳಿ ಅಂತ ಒಂದು ಜಾಗ ಇದೆ, ಕರ್ನಾಟಕ ಬಾರ್ಡರ್ ವಿಲೇಜ್, ಅಂದರೆ ಕರ್ನಾಟಕ, ಅದು ಆಂಧ್ರ, ಕರ್ನಾಟಕ ಬಾರ್ಡ್ರಲ್ಲಿದೆ. ಅಗಳಿ ಅನ್ನೋ ಹೆಸರು ಯಾಕೆ ಬಂತು ಅಂದರೆ ಅಲ್ಲೊಬ್ಬ ಸ್ವಾಮಿಗಳಿದ್ದಂತೆ. ಒಂದು ಈಶ್ವರ ದೇವಸ್ಥಾನ ಇದೆ, ಆ ಈಶ್ವರ ಕಟ್ಟೆ ಬುಡದಲ್ಲಿ ಈಗಲೂ ಇದೆ. ಅಲ್ಲೊಬ್ಬ ಸ್ವಾಮಿಗಳಿದ್ದಂತೆ. ಯಾರು ಏನೇ ಹೇಳಿದ್ರು ಆಗಲಿ 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 ಅನ್ನೋದಂತೆ. ಏನು ನಿನ್ನ ತಲೆ ಆಗಲಿ ಆಗಲಿ ಅಂತೀಯ, ನೀನೊಬ್ಬ ಮೂರ್ಖ ಮುಟ್ಟಾಳ, ಆಗಲಿ ಆಗಲಿ ಅನ್ನೋದಂತೆ. ಅದಕ್ಕೋಸ್ಕರ ಅಗಳಿ ಅನ್ನೋ ಹೆಸರು ಬಂತು ಅಂತ. ಅದೇ ರೀತಿ ನಾವು ಎಲ್ಲದಕ್ಕೂ ಆಗಲಿ 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 ಅಂತ ಹೇಳೋದು. ಅವ್ರು ಏನೋ ಒಂದು ಆನ್ಸರ್ ರೆಡಿ ಮಾಡಿ ಇಟ್ಕೊಂಡಿರ್ತಾರೆ, ಆಯಿತು ಅಷ್ಟೇ. ಹೊರತು ಕೋಪ ಮಾಡ್ಕೊಳ್ಳೋದಿಲ್ಲ. ಕ್ಷಮ ಮತ್ತು ಆರ್ಜವ, ಕಾಯ ವಾಚ ಮನಸ ಒಂದೇ ಇರಬೇಕು. ದಯ, ನಮ್ಮಂತೆ ಯಾರ್ಯಾರು ಬರ್ತಾರೋ ಈಗಾಗಲೇ ಅವ್ರು ಸಾಕಷ್ಟು ಸಮಸ್ಯೆಗಳು ಒದ್ದಾಡ್ತಿರ್ತಾರೆ. ಆನಂದವಾಗಿರ್ತಕ್ಕಂಥ ಅವ್ರು ಬರೋದು ಇಲ್ಲ, ಬಂದು ನಾವು ಅವ್ರಿಗೆ ಹೋಗೋದು ಇಲ್ಲ. ಅರ್ಥವಾಯ್ತು ನಿಮಗೆ? ಆನಂದವಾಗಿರೋ ಯಾರು? ಆತ್ಮಜ್ಞಾನಿ ಆನಂದವಾಗಿರ್ತಾನೆ. ಅವ್ರು ಬಂದರೆ ಆಯಿತು, ನಮಗೆ ಟೈಮ್ ಇಲ್ಲ, ಆಮೇಲೆ ಬರ್ತೀವಿ ಅಂಥೇಳಿ. ಬೇರೆಯವ್ರು ಯಾರ್ಯಾರು ಭೇಟಿ ಮಾಡ್ತೀವೋ ಅವರಾಗಲೇ ಅವ್ರ ಸಮಸ್ಯೆಗಳಲ್ಲಿದ್ದಾರೆ. ನಮ್ಮ ಸಂಪರ್ಕಕ್ಕೆ ಬಂದ್ರಂದರೆ ಅವ್ರ ಸಮಸ್ಯೆಗಳನ್ನ ಮರೆತು ಆನಂದವಾಗಿರೋ ಥರ ನಾವು ವ್ಯವಹಾರ ಮಾಡಬೇಕು ಹೊರತು ಮತ್ತೆ ಅವ್ರಿಗೆ ಸಮಸ್ಯೆ ಆಗಬಾರ್ದು, ನಾವೇ ಒಂದು ಸಮಸ್ಯೆ ಆಗಬಾರ್ದು. ಅದಕ್ಕೋಸ್ಕರ ದಯೆ ಅನ್ನತಕ್ಕ ನಮ್ಮಲ್ಲಿ ಇರಬೇಕು. ತೋಷ ಅಂದರೆ ಸಂತೋಷವಾಗಿರ್ಬೇಕು. ಯಾವಾಗ ಆತ್ಮಜ್ಞಾನ ಅರ್ಥ ಆಗಬೇಕಾದ್ರೆ ಸಂತೋಷವಾಗಿರಬೇಕು. ಸಂತೋಷ ಅನ್ನತಕ್ಕಂಥದ್ದು ಏನಪ್ಪ ಸಂತೋಷ ಅಂದರೆ? ಏನು ಭಾಳ ಸಂತೋಷವಾಗಿದ್ದೀರಾ? ಸಂತೋಷ ಅಂದೇನು? ಕೇವಲ ಶಬ್ದ ಅಲ್ಲ, ಮತ್ತು ಅಂತಃಕರಣದ ಒಂದು ಸ್ಥಿತಿ. ಆ ಅಂತಃಕರಣ ಯಾವ ಸ್ಥಿತಿನಲ್ಲಿದ್ದರೆ ಸಂತೋಷ ಅನ್ನಿಸ್ಕೊಡುತ್ತೆ ಅಂದರೆ ಮಹಾತ್ಮರು ಹೇಳ್ತಾರೆ, ಅಪ್ರಾಪ್ತವಾಂಚ ಮೃತ್ಸುಜ್ಯ ಸಂಪ್ರಾಪ್ತೆ ಸಮತಾಂ ಗತಃ. ಅಪ್ರಾಪ್ತವಾಂಚ ಮೃತ್ಸುಜ್ಯ, ನಮ್ಮಲ್ಲಿ ಬೇಕಾದಷ್ಟು ಆಸೆಗಳಿವೆ, ಪ್ರಯತ್ನ ಮಾಡಿದ್ದೀವಿ. ನಮಗೆ ಎಷ್ಟು ಮಾತ್ರ ಶಕ್ತಿ ಇತ್ತೋ, ಶಾರೀರಿಕ ಶಕ್ತಿ, ಮಾನಸಿಕ ಶಕ್ತಿ, ಬುದ್ಧಿಶಕ್ತಿ, ಆರ್ಥಿಕ ಶಕ್ತಿ, ನಮ್ಮ ಬಂಧು ಬಳಗದ ಸಹಾಯ, ಇನ್ನು ಭಾರತ ದೇಶ ಅರ್ಕಾನ ಲಂಚ ಕೂಡ ಕೊಟ್ಟು ಪ್ರಯತ್ನ ಮಾಡಿದ್ದೀವಿ. ಆದ್ರೂ ನಾವು ಅಂದ್ಕೊಂಡಂಥ ರೀತಿ ಆಗಲಿಲ್ಲ. ನಾವು ಅಂದ್ಕೊಂಡ ರೀತಿಯಲ್ಲಿ ಆಗಲಿಲ್ಲ. ಆಯಿತು, ಅದು ವಿಪರೀತ ಆಗೋಗ್ತು. ನಿಜವಾಗ್ಲೂ ಏನು ಜೀವನ ಪರಿಸ್ಥಿತಿ ಇದೆಯೋ
ಅದು ಒಪ್ಕೊಂಡು ಜೀವನ ಮಾಡತಕ್ಕಂಥದ್ದೇ ಶ್ರೇಯಸ್ಸು, ಅಂದರೆ ಮೋಕ್ಷಕ್ಕೆ ಅನುಕೂಲವಾದ್ದು. ಯಾರೋ ಒಬ್ಬರು ಅದೇ ಮಕ್ಕಳಿಲ್ಲ ಅಂತ ಅನಾಥಾಶ್ರಮ ಒಂದು ಮಗು ತಂದ್ಕೊಂಡ್ರು. ನನ್ನ ಹತ್ರ ಹೇಳಿದ್ರು, ಸುಮ್ಮನೆ ಯಾಕೆ ಇವೆಲ್ಲ ಮಾಡೋಕ್ಕೆ ಹೋಗ್ತೀರಾ ಅಂದರೆ ಕೇಳಲಿಲ್ಲ, ಅನಾಥಾಶ್ರಮ ತಂದ್ಕೊಂಡ್ರು. ಅದು ಯಾವುದನ್ನು ತಂದ್ಕೊಂಡು ಭಾಳ ಬುದ್ಧಿ, ಸ್ವಲ್ಪ ವಯಸ್ಸಾದಂಥ ಮಗುನ ತಂದ್ಕೊಂಡ್ರೆ ಅವ್ರು ಮತ್ತೆ ಅಪ್ಪ ಅಮ್ಮ ಅನ್ನೋತ್ತೋ ಇಲ್ಲ ನಮ್ಮನ್ನು. ಅದಕ್ಕೋಸ್ಕರ ಎಲ್ಲ ಈಗಿನ ಕಾಲದಲ್ಲಿ ಭಾಳಷ್ಟು ಹೊಲಸು ನಮ್ಮ ದೇಶ. ಯಾರೋ ಹೆತ್ತು ತೊಟ್ಟಿನಲ್ಲಿ ಹಾಕಿದ್ದಂತೆ ಅನಾಥಾಶ್ರಮದವ್ರು ಕರ್ಕೊಂಬಂದಿದ್ದಾರೆ, ಇಟ್ಕೊಂಡಿದ್ದಾರೆ. ಇನ್ನು 9 ದಿವಸ ಆಗಿದೆ ಹೆರಿಗೆ ಆ ಮಗು ಹುಟ್ಟಿ, ಅಂದರೆ ಇವ್ರಿಗೆ ಸಿಕ್ಕಿ 9 ದಿವಸ ಆಗಿದೆ. ಅದನ್ನು ಇವ್ರು ತೊಗೊಂಡಿದ್ದಾರೆ. ಅದಕ್ಕೆ ಹುಡುಗ ನೋಡೋಕ್ಕೆ ಲಕ್ಷಣವಾಗಿದ್ದಾನೆ. ಮೊನ್ನೆ ನಾನು ಹೋದಾಗ ಪ್ರವಚನ ಕರ್ಕೊಂಬಂದಿದ್ರು, ಲಕ್ಷಣವಾಗಿದೆ, ಎಲ್ಲ ಸರಿ, ಬ್ರೈನ್ ಇಲ್ಲ. ಇವಾಗ ಒಂದು ಆಸೆ ಇತ್ತು, ಅದು ಪೂರ್ಣ ಆಗಲಿಲ್ಲ. ಅದಕ್ಕೆ ಇನ್ನೊಂದು ರೀತಿ ಪ್ರಯತ್ನ ಮಾಡಿದ್ವಿ, ಇವಾಗ ಈ ಥರ ಆಗೋಯ್ತು. ಇವಾಗ ಮನಸ್ಸು ಎಷ್ಟು ಗೋಳಾಡುತ್ತೆ, ಗೋಳಾಡಬಾರ್ದು. ಆಯಿತು, ಒಪ್ಕೊಳ್ಳೋಣ. ಅಪ್ರಾಪ್ತ ವಾಂಚ ಮೃತ್ಸಜ್ಯ, ಏನೇನು ಆಸೆ ಇಟ್ಕೊಂಡಿದ್ವೋ, ಯಾವ್ಯಾವ ಪ್ರಾಪ್ತಿ ಆಗಲಿಲ್ವೋ, ಪ್ರಾಪ್ತಿಯಾದ ಈ ಥರ ಸಮಸ್ಯೆಗಳಾಯಿತೋ ಅವನ್ನೆಲ್ಲ, ಯಾವ್ಯಾವ ಪ್ರಾಪ್ತಿ ಆಗಲಿಲ್ವೋ ಅದನ್ನೆಲ್ಲ ಆಸೆಗಳನ್ನು ಬಿಟ್ಟು, ಮತ್ತು ಯಾವ್ಯಾವ ಪ್ರಾಪ್ತಿಯಾಗಿ ವಿಪರೀತ ಆಯಿತೋ ಅದನ್ನು ಯಾವ ರೀತಿ ಸಂಪೂರ್ಣ ಒಪ್ಕೊಂಡು ಇದ್ದರೆ ಆ ಅಂತಃಕರಣ ಸಂತೋಷವಾಗಿರುತ್ತೆ. ಅಷ್ಟೇ ಅಲ್ಲ, ಸಂಪ್ರಾಪ್ತೆ ಸಮತಾಂಗತಃ, ಏನು ಪ್ರಾಪ್ತಿಯಾಗಿದೆಯೋ ಅದನ್ನು ಯಾವ ರೀತಿ ಬಳಸ್ಕೋಬೇಕು, ಯಾವ ರೀತಿ ಉಪಯೋಗಿಸ್ಕೋಬೇಕು, ಅದರಿಂದ ಮತ್ತೊಂದು ಸಮಸ್ಯೆ ಆಗಬಾರ್ದು, ಮತ್ತೊಂದು ಸಮಸ್ಯೆ ಆಗಬಾರ್ದು. ಆ ರೀತಿ ವ್ಯವಹಾರ ಮಾಡಬೇಕು. ಇವತ್ತು ಅರ್ಥ ಆಗಲಿಕ್ಕೆ ಒಂದು 5 ಕೋಟಿ ರೂಪಾಯಿ ಲಾಟ್ರಿ ಬಂತು ಇಟ್ಕೊಳ್ಳಿ. 5 ಕೋಟಿ ರೂಪಾಯಿ ಲಾಟ್ರಿ ಬಂತು. ಸರಿ, ಆ 5 ಕೋಟಿನಲ್ಲಿ ತೊಗೊಂಡು ಅದೇನು ಟ್ಯಾಕ್ಸ್ ಕಟ್ಟಬೇಕು, ಎಲ್ಲ ಕಟ್ಟಿ ಎಲ್ಲ ಮಾಡಿ ಎಷ್ಟು ಉಳಿಯಿತ್ತೋ ಅದನ್ನು ತೊಗೊಂಡು ಬ್ಯಾಂಕಲ್ಲಿ ಹಾಕ್ಕೊಂಡು ಆ ಬರೋ ಬಡ್ಡಿನ ಜೀವನ ಮಾಡಿಕೊಂಡು ಈ ಥರ ಶ್ರವಣ ಮಾಡ್ಕೊಂಡಿದ್ರೆ ಜನ್ಮ ಸಾರ್ಥಕವಾಗುತ್ತೆ. ಇಲ್ಲ, ಅಷ್ಟೇ ಇಟ್ಕೊಂಡಿದ್ದೆ ಏನು ಪ್ರಯೋಜನ? ಆ ದುಡ್ಡಿನ ಲಕ್ಷಣ ಏನಂದರೆ ಏಕೋ ದಸ್ಕರೋ ಅನ್ನುತ್ತಂತೆ. ಈಗ ಮುಸ್ಲಿಮ್ಸ್ ಹೇಳ್ತಾರೆ ಏಕೋ ದಸ್ಕರೋ, ಅಂದರೆ 1 ರೂಪಾಯಿ ನಮ್ಮ ಹತ್ರ ಎಕ್ಸ್ಟ್ರಾ ಇದ್ದರೆ ಯಾಕೆ ಸುಮ್ಮನೆ ಇಟ್ಕೊಂಡಿದ್ದೆ, 10 ಮಾಡು ಅನ್ನುತ್ತಂತೆ. ಆ 10 ಮಾಡು ಅನ್ನೋಕ್ಕೆ ಹೋಗ್ತೀವಿ, ಅದು 10 ಆಗುತ್ತೋ ಏನಾಗುತ್ತೋ. ಆದ ಕಾರಣ ಬಂದಂಥದ್ದನ್ನು ಪ್ರಾಪ್ತಿಯಾಗಿರ್ತಕ್ಕಂಥದ್ದು ಏನು ಪ್ರಾಪ್ತಿಯಾಗಿದೆಯೋ ಅದನ್ನು ಸರಿಯಾಗಿ ಉಪಯೋಗಿಸ್ಕೊಳ್ತಕ್ಕಂಥ ಒಂದು ಅಂತಃಕರಣ ನಮ್ಮಲ್ಲಿದ್ದರೆ ಅವನು ಸಂತೋಷವಾಗಿರ್ತಾನೆ. ಹೌದಾ? ಮತ್ತು ಅದೃಷ್ಟ ಭೇದಾಭೇದಯೋ, ಯಾವುದೇ ವಿಷಯದಲ್ಲಿ ಭೇದಾಭೇದ ಅನ್ನತಕ್ಕಂಥದ್ದಿಲ್ಲ, ಎಲ್ಲವೂ ಸಮಾನವೇ. ಬಟ್ ಆದರೆ ಇದನ್ನು ಜೀವನಕ್ಕೆ ತಂದ್ಕೊಳ್ಳೋದು ಭಾಳ ಕಷ್ಟ. ನಾನು ಪ್ರಯತ್ನ ಮಾಡಿ ನೋಡಿದ್ದೀನಿ, ಕೆಲವು ವಿಷಯದಲ್ಲಿ ಭಾಳ ಕಷ್ಟ. ಇವಾಗ ಏನೋ ನಡೀತಾ ಇದೆ ಸಹಪಂಕ್ತಿ ಭೋಜನ ಅಂತ. ನಿಜ, ಅದಕ್ಕೆ ವಿರೋಧ ಇಲ್ಲ, ಎಲ್ಲ ಒಟ್ಟಿಗೆ ಕೊಟ್ಟು ಊಟ ಮಾಡೋ ಸಂತೋಷನೇ. ಹೌದಾ? ಆದರೆ ಯಾರ್ಯಾರು ಕೂತ್ಕೊಳ್ತಾರೋ ಅವ್ರಿಗೆಲ್ಲ ಯಾವ ರೀತಿ ಊಟ ಮಾಡಬೇಕು ಅಂತ ಚೆನ್ನಾಗಿ ಗೊತ್ತಿರಬೇಕು. ಕೂಡಿಸ್ತಾರೆ ಎಲ್ಲರೂ, ಅವ್ರ ಪಕ್ಕದಲ್ಲಿ ಒಬ್ಬರು ನೀರು ಹಾಕ್ಕೊಳ್ತಾರೆ, ಬ್ರಹ್ಮಾರ್ಪಣಂ ಬ್ರಹ್ಮ ಹವಿಹಿ, ನಮ್ಮ ಎಲೆಗೆಲ್ಲ ಬೀಳುತ್ತೆ. ಮತ್ತು ಅನ್ನ ಕಲಸಿ ತಿಂತಿದ್ದಾರೆ ಅಂದರೆ ಅವ್ರ ಎಂಜಿಲೆಲ್ಲ ನಮ್ಮ ಮೇಲೆ ಬೀಳುತ್ತೆ. ಎಲ್ಲರೂ ಸಮವಾಗಿ ನೋಡಬೇಕು ಅಂದಾಗ ಹಾಲು ಕುಡಿಯತಕ್ಕಂಥವನು ಮತ್ತು ಹೆಂಡ ಕುಡಿಯೋನು ಇಬ್ಬರು ಇದ್ದಾರೆ ಅಂತ ಇಟ್ಕೊಳ್ಳಿ. ಇವಾಗ ನಾವು ಇಬ್ಬರೂ ಒಂದೇ ಮಾಡಬೇಕು ಅಂತ ಹೆಂಡ ಕುಡಿಯೋದನ್ನು ಬಿಡಿಸಿ ಹಾಲು ಅಭ್ಯಾಸ ಮಾಡೋದು ಭಾಳ ಕಷ್ಟ. ಮತ್ತು ಈಗೇನು ಮಾಡಬೇಕು, ಹಾಲು ಕುಡಿಯೋನಿಗೆ ಹೆಂಡ ಕುಡಿಯೋದು ಕಲಿಸ್ಬಿಟ್ರೆ ಇಬ್ಬರು ಒಂದೇ ಆಗ್ತಾರೆ. ಅಲ್ಲ, ನಾವು ಆದಷ್ಟು ಮನಸ್ಸಿನಲ್ಲಿ ಭೇದ ಭಾವ ಇಲ್ಲದಿರ ಎಲ್ಲರೂ ಒಂದಾಗಿ ತೊಡಕ್ಕೆ ಪ್ರಯತ್ನ ಮಾಡಬೇಕು. ಯಾಕೆಂದರೆ ಸರ್ವಂ ಕಲಿದಂ ಬ್ರಹ್ಮ ಅಯಮಾತ್ಮ ಬ್ರಹ್ಮ, ಎಲ್ಲವೂ ಬ್ರಹ್ಮಸ್ವರೂಪ, ಎಲ್ಲರೂ ಬ್ರಹ್ಮಸ್ವರೂಪನೇ, ನೀನೇ ಆ ಬ್ರಹ್ಮಸ್ವರೂಪ ಅಂತ ಹೇಳ್ತಿರ್ಬೇಕಾದ್ರೆ ಎಲ್ಲರೂ ಒಂದಾಗಿ ನೋಡೋಣ. ಯಾವಾಗಪ್ಪ ಒಂದಾಗಿ ನೋಡಬೇಕು ಅಂದರೆ ನಾವು ಅವ್ರಿಗೆ ಒಂದು ದೃಷ್ಟಾಂತ ತಗೊಳ್ಳೋಣ. ಆಹಾರ ಕೊಡಬೇಕಾದ್ರೆ
ಅತಿಥಿ ಸತ್ಕಾರದಲ್ಲಿ ಹೇಳ್ತಾರೆ, ಬಂದಿದ್ದಾರೆ ಅತಿಥಿಗಾರು ಬಂದಿದ್ದಾರೆ, ಇವಾಗ ಅವ್ರಿಗೆ ಆಹಾರನ ಕೊಡಬೇಕು. ಯಾರಾಗಿರ್ಬೇಕು ಅವರು? ಬ್ರಾಹ್ಮಣರಾಗಿರ್ಬೇಕು, ಸನ್ಯಾಸಿಗಳಾಗಿರ್ಬೇಕು, ಯಾರಾಗಿರ್ಬೇಕು? ಚೋರೋವಾ ಯದಿ ಚಂಡಾಲೋವಾ ಶತ್ರುರ್ವಾ ಪಿತೃಘಾತಕೋವಾ ಅತಿಥಿಂ ತಂ ವಿಜಾನೀಯಾತ್ ನಾತಿಥಿಂ ಪೂರ್ವಮಾತ್. ಅವನು ಕಳ್ಳನೇ ಆಗಿರಲಿ, ಚಂಡಾಲನೇ ಆಗಿರಲಿ. ಚಂಡಾಲ ಅಂದರೆ ಎರಡು ಅರ್ಥ ಇದೆ. ಒಂದು ಅವನ ವ್ಯವಹಾರ ಅನ್ನತಕ್ಕಂಥದ್ದು ಭಾಳಷ್ಟು ಚೆನ್ನಾಗಿಲ್ಲ, ಅದಕ್ಕೆ ಚಂಡಾಲ ಅಂತಾರೆ ಒಂದು ಅರ್ಥ. ಇನ್ನೊಂದು ಡಿಕ್ಷನರಿ ಅರ್ಥ ತಗೊಂಡು ನಾವು ಚಂಡಾಲ ಅಂದರೆ ಬ್ರಾಹ್ಮಣರ ಗರ್ಭದಲ್ಲಿ, ಬ್ರಾಹ್ಮಣ ಸ್ತ್ರೀ ಗರ್ಭದಲ್ಲಿ ಹರಿಜನ ಸಂಪರ್ಕದಿಂದ ಹುಟ್ಟಿರ್ತಕ್ಕಂಥ ಚಂಡಾಲ ಅಂತಾರೆ. ಸರಿ, ಅವನು ಚಂಡಾಲನೇ ಆಗಿರಲಿ, ಶತ್ರು ಆಗಿರಲಿ, ಚಂಡಾಲ ಆಗಿರಲಿ. ಪಿತೃಘಾತಕೋವ, ತಂದೆನ ಹತ್ಯೆ ಮಾಡಿ ಬಂದಿಯಾನೆ ಅಂತ ಆಗಿರಲಿ, ಮೊಟ್ಟಮೊದಲು 10 ಬಂದಿಯಾನೆ ಆಹಾರ ಕೊಟ್ಟುಬಿಡು. ನಿಜವಾಗ್ಲೂ ಇಷ್ಟು ವಿಶಾಲವಾದಂಥ ಸಂಪ್ರದಾಯ ಬಹುಶಃ ಇನ್ನು ಯಾವ ಸಂಪ್ರದಾಯದಲ್ಲಿ ಈ ರೀತಿ ಇಲ್ಲ. ಆಹಾರ ಕೊಡಬೇಕಾದ್ರೆ ಜಗತ್ತಲ್ಲಿ ಹುಟ್ಟಿಯಾನೆ ಅವನಿಗೆ ಈ ಜಗತ್ತಲ್ಲಿ ಅಧಿಕಾರ ಇದೆ ಆಹಾರ ತಗೊಳ್ಳೋಕ್ಕೆ. ಅಧಿಕಾರದ ಒಂದು ಆಹಾರ ತಗೊಳ್ಳೋಕ್ಕೆ ಅಧಿಕಾರ ಇದೆ. ಅಷ್ಟೇ ಅಲ್ಲ, ನಮ್ಮಲ್ಲಿ ಅಧಿಕವಾಗಿದೆ ಅಂದರೆ ಕೊಟ್ಬಿಡು. ಅದಕ್ಕೆ ಕೆಲಸ ಕೊಡಬೇಕಾದ್ರೆ ಏನು ನೋಡಬೇಕು? ಚೋರವ ಇದು ಚಂಡಾಲವ. ನಮ್ಮನೆಗೆ ಕೆಲಸ ಕೊಡಬೇಕಾದ್ರೆ ಕಳ್ಳನೇ ಆಗಿರಲಿ ಅಲ್ಲ, ಅವನಿಗೆ ಆ ಕೆಲಸ ಮಾಡತಕ್ಕಂಥ ಯೋಗ್ಯತೆ ಇದೆಯಾ? ಕೆಲಸ ಮಾಡೋ ಯೋಗ್ಯತೆ ಇದೆಯಾ? ಮತ್ತು ಕೆಲಸ ಮಾಡತಕ್ಕಂಥ ಇಚ್ಛೆ ಇದೆಯಾ? ಈಗಿನ ಕಾಲಕ್ಕೆ 50,000 ರೂಪಾಯಿ ಸಂಬಳ ಕೊಡ್ತೀವಿ ಅಂದರೆ ಕೆಲಸಕ್ಕೆ ಮಾಡ್ತಾನೆ, ಒಪ್ಕೊಳ್ತಾನೆ. ಆದರೆ ಕೆಲಸ ಮಾಡತಕ್ಕಂಥ ಯೋಗ್ಯತೆ ಇದೆಯಾ, ಇಚ್ಛೆ ಇದೆಯಾ ಅನ್ನೋದು ನೋಡಿ ಕೆಲಸ ಕೊಡಬೇಕು. ಆದ ಕಾರಣ ಅನವಶ್ಯಕವಾಗಿ ಭೇದ ಭಾವ ಅನ್ನತಕ್ಕಂಥ ನಾವು ಬೆಳೆಸ್ಕೊಳ್ತಾ ಹೋದರೆ ಎಲ್ಲ ಕಡೆ ವಿವೇಕ ಅನ್ನತಕ್ಕಂಥ ಇರಬೇಕು. ಆದಷ್ಟು ಬೇರೆ ನೋವನ್ನು ಉಂಟು ಮಾಡಿದಿರ ನಾವು ವ್ಯವಹಾರ ಮಾಡತಕ್ಕಂಥ ರೀತಿಯಲ್ಲಿ ಪ್ರಯತ್ನ ಮಾಡಬೇಕು. ಮತ್ತು ಈ ರೀತಿ ಯಾವ ಆಸೆಗಳು ಅನ್ನತಕ್ಕಂಥದ್ದು ಪೂರ್ಣವಾಗಲಿಲ್ವೋ ಅವುಗಳನ್ನೆಲ್ಲ ಮನಸ್ಸಿಂದ ತೆಗೆದುಹಾಕ್ಕೊಂಡು ಯಾವುದು ಪೂರ್ಣವಾಗಿದೆಯೋ ಅದರಲ್ಲಿ ಧಾರ್ಮಿಕವಾಗಿ ನೆಮ್ಮದಿಯಿಂದ ಜೀವನ ಮಾಡ್ತಾ, ಹೌದಾ, ಭೇದ ಅನ್ನತಕ್ಕಂಥದ್ರಲ್ಲಿ ಪ್ರವೃತ್ತಿ ಇಲ್ಲದಿರ ಯಾರಾದರೆ ಇರ್ತಾರೋ ಅವರು ಸಂತೋಷವಾಗಿರೋದು, ಅವರು ಸಂತುಷ್ಟ. ಅದ ಕಾರಣ ನಾವೇನು ಮಾಡಬೇಕು? ಆ ರೀತಿಯಲ್ಲಿ ಪ್ರಯತ್ನ ಮಾಡಬೇಕು. ನಾಭಿವಾಂಚತ್ಯ ಪ್ರಾಪ್ತಂ ಭುಂಕ್ತೆ ಯಥಾ ಕ್ರಮಂ ಯಸ್ಸು ಸೌಮ್ಯ ಸಮಾಚಾರ ಸಂತುಷ್ಟ ಇತಿ ಕಥ್ಯತೆ. ಯಾವುದು ಪ್ರಾಪ್ತಿಯಾಗಿಲ್ಲೋ ಅದು ಮತ್ತೆ ಪ್ರಯತ್ನ ಮಾಡಲಿಕ್ಕೆ ಹೋಗಲ್ಲ. ಒಂದ್ಸಲ ಪ್ರಯತ್ನ ಮಾಡಿದ ಪ್ರಾಪ್ತಿ ಆಗಲಿಲ್ಲ, ಮತ್ತೆ ಇನ್ಯಾವುದು ಅವಕಾಶ ಸಿಕ್ಕಿದಾಗ ಮತ್ತೆ ಯಾವ ಆಸೆ ಪ್ರಾಪ್ತಿ ಆಗಲಿಲ್ಲೋ ಅದನ್ನು ಪಕ್ಕಕ್ಕೆ ಇಟ್ಬಿಟ್ಟು ಪ್ರಾಪ್ತಿಯಾಗಿರ್ತಕ್ಕಂಥನ್ನು ಸರಿಯಾಗಿ ಅನುಭವಿಸ್ಕೊಂಡು ಮತ್ತು ಸುಸೌಮ್ಯ ಸಮಾಚಾರ, ಶುದ್ಧವಾದಂಥ ವಿಚಾರ, ಶುದ್ಧವಾದಂಥ ವ್ಯವಹಾರವನ್ನು ಮಾಡಿಕೊಂಡಿರ್ತಾನಲ್ಲ ಅವನು ಮಾತ್ರ ಸಂತೋಷವಾಗಿರಲಿಕ್ಕೆ ಸಾಧ್ಯ. ಈ ರೀತಿ ವಿಷಯಗಳನ್ನು ವಿಷದಂತೆ ತಿರಸ್ಕಾರ ಮಾಡಿಬಿಟ್ಟು ತೆಗೆದುಹಾಕ್ಕೊಂಡು ಜೀವನಕ್ಕೆ ಎಷ್ಟು ಮಾತ್ರ ಜೀವನ ನಿರ್ವಹಣೆಗೆ ಬೇಕೋ ಅಷ್ಟು ಮಾತ್ರ ಇರಬೇಕು. ಎಷ್ಟು ಬೇಕು ಸ್ವಾಮೀಜಿ ಜೀವನ ನಿರ್ವಹಣೆಗೆ? ನೀವು ನೋಡಿ ಯೋಚನೆ ಮಾಡಿ. ಒಂದು ಪುಟ್ಟ ವಿಷಯದಲ್ಲೇ ನಾವು ಆಗಿದ್ದೀವಿ. ನಾನು ಹೇಳ್ತಿರ್ತೇನೆ, ಈಗಿನ ಕಾಲದಲ್ಲಿ ಒಬ್ಬೊಬ್ಬರಿಗೂ ಒಂದೊಂದು ಜವಳಿ ಅಂಗಡಿ, ಒಂದು ಕಬೋರ್ಡ್ ತುಂಬ ಇರುತ್ತೆ, ಒಂದೊಂದು ಮೆಡಿಕಲ್ ಶಾಪನ್ನು ಒಪ್ಕೊಳ್ಳೋಣ. ಯಾಕೆ? BP ಶುಗರು ಸಾಕಷ್ಟಿದೆ, ಅದಕ್ಕೊಂದು ಮೆಡಿಕಲ್ ಶಾಪ್ ಸರಿ. ಜವಳಿ ಅಂಗಡಿ ಒಬ್ಬೊಬ್ಬರು ಒಂದೊಂದು ಇದೇ ಕರ್ನಾಟಕದಲ್ಲಿ ಕಮರ್ಷಿಯಲ್ ಟ್ಯಾಕ್ಸ್ ಆಫೀಸರ್ ಮನೆ ರೈಡ್ ಮಾಡಿದಾಗ ಆಕೆ 5,000 ಸೀರೆ ಇದೆ. ನಿಜವಲ್ಲಿ ಎಷ್ಟು ಸೀರೆಗಳಿದ್ರೆ, ಎಷ್ಟು ಪ್ಯಾಂಟ್ಗಳಿದೆ, ಎಷ್ಟು ಶರ್ಟ್ಗಳಿದ್ರೆ ಸಾಕನ್ಸುತ್ತೆ. ಒಂದು ಏಕವಸ್ತ್ರ ಒಂದಿದ್ರೆ ಸಾಕು ಅಂತಾರೆ ನಮ್ಮ ಸಂಪ್ರದಾಯದಲ್ಲಿ. ಋಷಿಕೇಶಲ್ಲಿ ಒಬ್ಬ ಮಹಾತ್ಮರಿದ್ದರು. ನಾನು ಎಷ್ಟೋ ಪ್ರಯತ್ನ ಪಟ್ಟು ಚಳಿಗೆ ಒಂದು ದಿವಸ ಬೆಳಗ್ಗೆ 3 ಗಂಟೆಗೆ ಕೆಳಗಡೆ ಬಂದೆ. ನಾನು ಆ ವರಾಂಡದಲ್ಲಿ ಚಳಿಗೆ ಮಲಗಿದ್ದಾರೆ. ಸರಿ, ನಿಮ್ಗೆ ಅರ್ಥ ಆಗಲಿ ಅಂತ ಹೇಳ್ತೀನಿ, ಅಹಂಕಾರಕ್ಕೆಲ್ಲ. ಒಂದು ಬೆಡ್ಶೀಟ್ ತೊಗೊಂಡು ಒದ್ದಿಸ್ಬಿಟ್ಟು ಬಂದೆ.
ಬೆಳಿಗ್ಗೆ ಎದ್ದು ಯಾರು ಈ ಕೆಲಸ ಮಾಡಿದ್ದು, ಯಾರು ಈ ಬೆಡ್ಶೀಟ್ ತಂದು ಒದಿಸಿದ್ದು ಅಂತ ಗಲಾಟೆ ಮಾಡ್ತೀರಿ. ಏನು ತಪ್ಪಾಯ್ತಪ್ಪ, ಚಳಿ ಒದ್ದಾಡ್ತೀರಿ, ತೊಗೊಂಡೋಗಿ ಒದಿಸುತ್ತೆ ಅಂದ್ಬಿಟ್ಟು ಅವ್ರು ಮತ್ತೆ ನಮ್ಮ ರೂಮಿಗೆ ಕರ್ಕೊಂಬಂದು ನಿಧಾನ ಕೂತಿ, ಅಲ್ಲ ನಾನೇ ಒದಿಸಿದ್ದು, ಏನು ತಪ್ಪಾಯ್ತು ಹೇಳಿ, ತಪ್ಪಿದ್ದು ಸರಿ ಮಾಡ್ಕೊಳ್ತೀನಿ ಅಂದೆ. ನೀನು ಇವತ್ತು ಒದಿಸ್ದೆ, ನಾಳೆ ಯಾರು ಒದಿಸ್ತಾರೆ? ಇದಕ್ಕೆಲ್ಲ ಅಭ್ಯಾಸ ಆಗಿಬಿಟ್ರೆ ಮತ್ತೆ ಸಂಗ್ರಹ ಮಾಡಬೇಕು ನಾವು. ಸನ್ಯಾಸಿಗಳು ಈ ಥರ ಹೋಗಬಾರ್ದು. ಯಾಕೆ ನಾನು ಅಂದ್ಕೊಂಡು ಹೌದು ಆಗಿರೋದು ಒಳ್ಳೆಯದು, ಚಳಿ ಬದುಕು ಅಂದಾಗ ನಾವು ಸಂಗ್ರಹ ಮಾಡಲಿಕ್ಕೆ ಹೋದರೆ, ಅವಶ್ಯಕತೆಯಿಂದ ಸಂಗ್ರಹ ಮಾಡಲಿಕ್ಕೆ ಹೋದರೆ ವಿಷಯಗಳನ್ನು ಅದೇ ಜೀವನ ಆಗಿರುತ್ತೆ. ಕ್ಷಮ, ಆರ್ಜವ ಇವನ್ನೆಲ್ಲ, ದೋಷ ಇವನ್ನು ಪೀಯೂಷವದ್ಭಜ, ಅಮೃತದಂತೆ ವಿಷಯಗಳನ್ನು ವಿಷದಂತೆ ಬಿಟ್ಬಿಡು. ಈ ಕ್ಷಮ, ಆರ್ಜವ, ದಯ, ಸಂತೋಷ ಇವನ್ನು ಅಮೃತದಂತೆ ಅಭ್ಯಾಸ ಮಾಡು, ಅಮೃತದಂತೆ ಅಭ್ಯಾಸ ಮಾಡು. ಇದು ಒಂದೇ ಒಂದು ಶ್ಲೋಕನೇ ಅಷ್ಟಾವಕ್ರ ಮಹರ್ಷಿಗಳು ಅಂತಃಕರಣದ ಶುದ್ಧತೆಯ ಬಗ್ಗೆ ಮಾತಾಡೋದು. ಇನ್ನು ಅವರು ಅಂತಃಕರಣ ಕೆಳಗೆ ಇಳಿಯೋಲ್ಲ. ನಾವು ಇದು ಒಂದು ಶ್ಲೋಕ ಆದ್ರೂ ನಮ್ಮ ಜೀವನದಲ್ಲಿ ಅಭ್ಯಾಸ ಮಾಡಲಿಕ್ಕೆ ಪ್ರಯತ್ನ ಮಾಡಬೇಕು. ಇದು ಕರ್ತೃತಂತ್ರ. ಕರ್ತೃತಂತ್ರ ಅಂದರೆ ಈ ಶ್ಲೋಕದಲ್ಲಿ ಹೇಳಿರ್ತಕ್ಕಂಥದ್ದು ಕರ್ತೃತಂತ್ರ ಉಪದೇಶ. ಕರ್ತೃತಂತ್ರ ಅಂದರೆ ಕರ್ತು ಅಂದರೆ ಮಾಡೋರು, ತಂತ್ರ ಅಂದರೆ ಆಶ್ರಯ. ಮಾಡೋರು ಯಾರು ಮಾಡ್ತಾರೋ ಅವ್ರನ್ನ ಆಶ್ರಯಿಸ್ಕೊಂಡಿದ್ದಾರೆ. ಇವಾಗ ನೀವು ಶ್ರವಣ ಮಾಡ್ತಿದ್ದೀರ ಹೌದಾ, ವಿಷಯಗಳನ್ನು ನಾವಿಷ್ಟಂತ ಬಿಟ್ಬಿಡು ಅಂದರು ಹೌದಾ. ಮತ್ತು ಕ್ಷಮ, ಆರ್ಜವ, ದಯ, ಸಂತೋಷ ಇವುಗಳನ್ನು ಅಮೃತದಂತೆ ನಿನ್ನ ಅಂತಃಕರಣದಲ್ಲಿ ಬೆಳೆಸ್ಕೋ ಅಂತ ಹೇಳಿದ್ರು. ನೀವು ಇದನ್ನು ಅರ್ಥ ಮಾಡಿಕೊಂಡು ಆ ರೀತಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ಬೋದು, ಮಾಡದಿರ ಇರ್ಬೋದು, ಅಥವಾ ಇನ್ನೊಂದು ರೀತಿ ಮಾಡ್ಬೋದು. ಕರ್ತುಂ ಶಕ್ಯಂ ಅಕರ್ತುಂ ಶಕ್ಯಂ ಅನ್ಯಥಾವಾ ಕರ್ತುಂ ಶಕ್ಯಂ. ನಿಮ್ಮ ಇಚ್ಛೆ ಮೇಲೆ ಅವಲಂಬಿಸಿದೆ, ಹೌದಲ್ಲ. ಆದರೆ ಯಾವ ರೀತಿ ಹೇಳಿದಾರೋ ಆ ರೀತಿ ಪ್ರಯತ್ನ ಮಾಡಿ ಸಾಧನೆ ಮಾಡಿದ್ರೆ ಅಂತಃಕರಣ ಆ ಸ್ಥಿತಿ ಬರುತ್ತೆ ಹೊರತು ಇಲ್ಲಿದೆ ಬರೋಲ್ಲ. ಆದ ಕಾರಣ ಶ್ರವಣ ಮಾತ್ರವೇ ಪರಿವರ್ತಿತ ಭವತಿ. ಆತ್ಮಜ್ಞಾನ ಅಂದರೆ ಶ್ರವಣ ಮಾತ್ರದಿಂದಲೇ ಆಗಿಬಿಡುತ್ತೆ. ಆದರೆ ಕರ್ತೃತಂತ್ರ ಅನ್ನೋದು ನಾವು ಸಾಧನೆ ಮಾಡಿದ್ರೇ ಆಗುತ್ತೆ. ಸೊ ಏನು ಮಾಡ್ತಾರೆ ಹೇಳಿ, ಏನೋ ಯೋಚನೆ ಮಾಡೋಣ ಸ್ವಾಮೀಜಿ, ಏನೋ ಯೋಚನೆ ಮಾಡೋಣ ಅಂತೀವಿ. ಪ್ರಯತ್ನ ಮಾಡಬೇಕು, ಸಮಾಧಾನವಾಗಿರತಕ್ಕಂಥ ಪ್ರಯತ್ನ ಮಾಡಿ ಮತ್ತೆ ಮುಂದಕ್ಕೆ ಅಷ್ಟಾವಕ್ರ ಮಹರ್ಷಿಗಳು ಏನು ಹೇಳ್ತಾರೋ ಅದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಬೇಕು. ಮುಂದಕ್ಕೆ ಹೇಳ್ತಾರೆ, ನ ಪೃಥ್ವೀ ನ ಜಲಂ ನಾಗ್ನಿ ನ ವಾಯುರ್ಧೋ ನ ವಾ ಭವಾನ್ ಯೇಷಾಂ ಸಾಕ್ಷಿಣಮಾತ್ಮಾನಂ ಚಿದ್ರೂಪಂ ವಿದ್ಯೆ ಮುಕ್ತಯೇ. ಅಂದರೆ ನೀನು ಪೃಥ್ವಿ ಅಲ್ಲ, ಜಲವಲ್ಲ, ಅಗ್ನಿ ಅಲ್ಲ, ವಾಯು ಅಲ್ಲ, ಆಕಾಶವಲ್ಲ, ಇದಕ್ಕೆಲ್ಲಕ್ಕೂ ಸಾಕ್ಷಿಯಾಗಿರ್ತಕ್ಕಂಥ ಆತ್ಮಸ್ವರೂಪ ಅಂತ ಹೇಳ್ತಾರೆ. ಇದರಲ್ಲಿ ಇನ್ನೂ ಒಂದನ್ನು ನಾವು ಚಿಂತನೆ ಮಾಡಬೇಕು. ಏನಪ್ಪ ಅಂದರೆ ಉಪನಿಷತ್ತನ್ನು ಅರ್ಥ ಮಾಡಿಕೊಳ್ತಕ್ಕಂಥದ್ದು ಅಷ್ಟಾವಕ್ರ ಮಹರ್ಷಿಗಳ ಒಂದು ಮಾತುಗಳನ್ನು ಅರ್ಥ ಮಾಡಿಕೊಳ್ತಕ್ಕಂಥದ್ದು. ಅಂದರೆ ಬೇರೆ ವಿದ್ಯೆ ಥರ ಅಲ್ಲ. ಬೇರೆ ಯಾವುದೇ ವಿದ್ಯೆ ನೀವು ಹೋಗಿ ಇವಾಗ ಒಂದು ವೆಟ್ರನರಿ ಡಾಕ್ಟರ್ ಮಗನ್ನ ವೆಟ್ರನರಿ ಡಾಕ್ಟ್ರ್ ಓದಲಿಕ್ಕೆ ಕಳಿಸ್ಕೊಡ್ತೀವಿ. ಅಂದರೆ ವೆಟ್ರನರಿ ಡಾಕ್ಟರ್ ಅಂದರೆ ಪಶುಗಳ ವೈದ್ಯ ಡಾಕ್ಟ್ರು ಕಳಿಸ್ಕೊಡ್ತೀವಿ. ಅವ್ನು 4 ವರ್ಷ ಕಾಲ ಅಧ್ಯಯನ ಮಾಡಿ MD ಮಾಡ್ಕೊಂಡು ಮನೆಗೆ ಬಂದರೆ ಎಮ್ಮೆನೋ ನಾಯೋ ಆಗಿ ಬರ್ತಾನೋ ಇಲ್ಲ. ಆ ಎಮ್ಮೆ ನಾಯಿ ಇವಳಿಗೆಲ್ಲ ರೋಗ ಬಂದರೆ ಯಾವ ರೀತಿ ಔಷಧಿ ಕೊಡಬೇಕು ಅನ್ನೋದು ತಲೆನಲ್ಲಿ ತುಂಬಿಕೊಂಡು ಬರ್ತಾರೆ ಹೌದಾ. ಯಾವುದೇ ವಿದ್ಯೆಗೆ ಹೋಗಿ ಮತ್ತೊಂದ್ರ ಬಗ್ಗೆ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡೋದು ವಿದ್ಯೆ ಅಂದರೆ. ಬಟ್ ಆದರೆ ಬ್ರಹ್ಮವಿದ್ಯೆಯಲ್ಲಿ ಆ ರೀತಿಯಲ್ಲ, ಇನ್ನೊಂದ್ರ ಬಗ್ಗೆ ಇನ್ಫಾರ್ಮೇಷನ್ನು ಕಲೆಕ್ಟ್ ಮಾಡತಕ್ಕಂಥದ್ದು ಅಲ್ಲ. ಮತ್ತೇನಪ್ಪ
ಇಲ್ಲಿ ಭಾಷ್ಯದಲ್ಲಿ ಹೇಳ್ತಾರೆ, ಉಪನಿಷತ್ತು ಮಂತ್ರಗಳನ್ನು ಚೆನ್ನಾಗಿ ಸ್ವರಪೂರ್ವಕವಾಗಿ ಬಾಯ್ಪಾಠ ಮಾಡೋದು, ಕಲಿಬೇಕು. ಕಲಿಯೋದು ತಪ್ಪಂತಲ್ಲ. ಆದರೆ ಬ್ರಹ್ಮವಿದಾಪ್ನೋತಿ ಪರಂ ಇತ್ಯೇಷಾಭ್ಯುಕ್ತ ಸತ್ಯಂ ಜ್ಞಾನಮನಂತಂ ಬ್ರಹ್ಮ ಯೋ ವೇದ ನಿಹಿತಂ ಗುಹಾಯಾಂ ಪರಮೇ ವ್ಯೋಮನ್ ಸೋಷ್ಣುತೆ ಸರ್ವಾನ್ ಕಾಮಾನ್ ಸಹ ಬ್ರಹ್ಮಣ ವಿಪಶ್ಚಿತೇತಿ ತಸ್ಮಾದ್ವಾ ಏತಸ್ಮಾದ್ ಆತ್ಮನ ಆಕಾಶಸಂಭೂತಃ ಆಕಾಶಾದ್ವಾಯುಃ ವಾಯೋರಗ್ನಿ ಅಗ್ನಿರಪ ಅದ್ಯ ಪೃಥಿವ್ಯಾಂ ಓಷಧಿವ್ಯನ್ನಂ ಅನ್ನಾತ್ ಪುರುಷ ಅಂತ ಸ್ವರಪೂರ್ವಕ ಮಂತ್ರ ಕಲ್ತು ಬಿಡ್ತೀವಿ. ಇದೇನೇ ಬ್ರಹ್ಮವಿದ್ಯೆನ ಅಂದರೆ ಅಲ್ಲ. ಮತ್ತು ಅದಕ್ಕೆ ಅರ್ಥ ಗೊತ್ತಿರಬೇಕು ಅಂತಾರೆ. ಸರಿ, ಬ್ರಹ್ಮವಿದಾಪ್ನೋತಿ ಪರಂ, ಬ್ರಹ್ಮಸ್ವರೂಪ ಅಂತ ತಿಳ್ಕೊಂಡ್ರೆ ಶ್ರೇಷ್ಠವಾಗಿರ್ತಕ್ಕಂಥ ಸ್ಥಿತಿಯನ್ನು ಸೇರ್ಪಡ್ತೀಯ, ಮೋಕ್ಷ ಸಿಗುತ್ತೆ, ಆನಂದವಾಗಿರುತ್ತೆ ಅಂತ ಹೇಳ್ತಾರೆ. ಅಂದರೆ ಸಂಸ್ಕೃತ ವಾಕ್ಯಕ್ಕೆ ಕನ್ನಡ ಅರ್ಥನೋ ತೆಲುಗು ಅರ್ಥನೋ ಹೇಳಿಬಿಟ್ರೆ ಇವ್ರಿಗೆ ಗೊತ್ತಿದೆ ಅಂತೀವಿ ನಾವು. ಹೌದಾ? ಸ್ವಾಮಿಗಳೇ, ಬ್ರಹ್ಮನಂತ ತಿಳ್ಕೊಂಡ್ರೆ ಮೋಕ್ಷ ಅಂತೇನು ಹೇಳಿದ್ರಿ, ಬ್ರಹ್ಮ ಅಂದರೆ ಏನು ಅಂದರೆ ನಾನೇನು ನೋಡಿದ್ದೀನೇ, ಅದೇನು ನೋಡೋ ವಸ್ತುನೇನು ಶಾಸ್ತ್ರ ಹೇಳುತ್ತೆ, ನಾನು ಹೇಳ್ತೀನಪ್ಪ ಅಂದರೆ ನಮಗೇನು ಅರ್ಥ ಆಗುತ್ತೋ? ಅವರು ಅನುಭವಪೂರ್ವಕ ತಿಳ್ಕೊಂಡಿರಬೇಕು, ನಮಗೂ ಅರ್ಥ ಆಗತಕ್ಕಂಥ ರೀತಿ ಹೇಳಬೇಕು. ಅನುಭವಪೂರ್ವಕವಾಗಿ ತಿಳ್ಕೊಂಡು ಅರ್ಥ ಆಗತಕ್ಕಂಥ ರೀತಿ ಹೇಳಲಿಕ್ಕೆ ಅಧ್ಯಾರೋಪವಾದಾಭ್ಯಾಂ ನಿಷ್ಪ್ರಪಂಚ ಪ್ರಪಂಚತೆ ಒಂದು ಬೋಧನಾ ಕ್ರಮ ಇದೆ. ನಾವು ಅವಿದ್ಯೆಯಲ್ಲಿ ಏನೇನು ಅಂದ್ಕೊಂಡಿರ್ತೀವೋ ಅದನ್ನೆಲ್ಲ ಒಪ್ಕೊಂಡು, ಆಯ್ತಪ್ಪ ನೀನು ಹೇಳೋಗೆ ಒಪ್ಕೊಳ್ಳೋಣ ಅಂತ ಒಪ್ಕೊಂಡು ಉನ್ನತವಾದಂಥ ತತ್ವವನ್ನು ನಮ್ಮ ಅನುಭವದಲ್ಲೇ ತೋರಿಸಿ ನೀನು ಅಂದ್ಕೊಂಡಿದ್ದು ತಪ್ಪು ಅಂತ ತೆಗೆದಾಕ್ತಾರೆ. ಹೌದಾ? ಇದು ನಮ್ಮ ಸ್ಕೂಲು ಕಾಲೇಜಸಲ್ಲೂ ಇದೆ ಈ ಕ್ರಮ. ಅದು ಹೆಚ್ಚಿಗೆ ಉಪಯೋಗಿಸ್ತಾರಲ್ಲ ಇವಾಗ. ಸೂರ್ಯಗ್ರಹಣ ಅಂತ ಶುರು ಮಾಡ್ತಾರೆ. ಹೌದಾ? ಸೂರ್ಯಗ್ರಹಣ ಅಂದರೆ ಅಂತ ಶುರು ಮಾಡಿ ಸೂರ್ಯನಿಗೂ ಮತ್ತು ಪೃಥ್ವಿಗೂ ಮಧ್ಯೆ ಚಂದ್ರ ಅಡ್ಡ ಬಂದರೆ ಸೂರ್ಯಗ್ರಹಣ ಅಂತಾರೆ ಅಂದಾಗ ಅದೇ ತಾನೆ. ಈಗ ಸೂರ್ಯಂಗೇನನ್ನ ಹೆಚ್ಚು ಕಮ್ಮಿ ಆಯಿತೋ, ಚಂದ್ರಂಗೇನನ್ನ ಹೆಚ್ಚು ಕಮ್ಮಿ ಆಯಿತೋ, ಪೃಥ್ವಿಗೇನ ಹೆಚ್ಚು ಕಮ್ಮಿ ಆಯಿತೋ? ಮೂರಕ್ಕೂ ಗ್ರಹಣ ಆಗಿಲ್ಲ. ಸೂರ್ಯಗ್ರಹಣ ಅಂತ ಶುರು ಮಾಡಿ ಯಾರಿಗೇನೂ ಆಗಿಲ್ಲ ಅಂತ ಉಪದೇಶ ಮಾಡೋದೇನೆ ಸರಿಯಾದ ಉಪದೇಶ. ಅದಕ್ಕೆ ಸ್ನಾನ ಮಾಡೋದು ಯಾರು? ಸೂರ್ಯ ಸ್ನಾನ ಮಾಡ್ತಾನೋ ಗ್ರಹಣ ದಿವಸ ನಮಗೆ ಗ್ರಹಣ ಹಿಡಿದಿರೋದು. ಸೊ ಇದೇ ರೀತಿ ನಾವು ಏನೇನು ಅಂದ್ಕೊಂಡಿರ್ತೀವೋ ಅದನ್ನ ಒಪ್ಕೊಂಡು ಉನ್ನತ ತತ್ವ ತಿಳಿಸ್ತಾರೆ ಒಂದು. ಮತ್ತು ಈ ಶಬ್ದಗಳು, ಆ ಬೋಧನಾ ಕ್ರಮ ಇವೆಲ್ಲನೂ ಸರಿ ನಾವು ತಿಳ್ಕೋಬೇಕು. ಆದರೆ ಈ ಶಬ್ದ ರಾಶಿನೇ ವಿದ್ಯೆ ಅಲ್ಲ, ವೇದಾಂತ ತತ್ವ ಅಲ್ಲ. ಯಾಕೆಂದರೆ ನನುಚ ಉಪನಿಷತ್ ಶಬ್ದೇನ ಅಧ್ಯಾತರೋ ಗ್ರಂಥಮಪಿ ಅವಿಲಪಂತಿ ಉಪನಿಷತ್ತಿದಂ ಅಧೀಮಹಿ. ಅಂದರೆ ಉಪನಿಷತ್ತನ್ನು ಹೇಳ್ತಾ ಇದ್ದೀನಿ ಅಂದ್ಬಿಟ್ಟು ಆ ಗ್ರಂಥವನ್ನು ಉಪನಿಷತ್ತು ಅಂತಾರಲ್ಲ, ಅಂದರೆ ಆ ಗ್ರಂಥ ಉಪನಿಷತ್ತಲ್ಲ, ಆ ಶಬ್ದರಾಶಿ ಉಪನಿಷತ್ತಲ್ಲ. ಸ್ವಲ್ಪ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಮತ್ತು ಯಾವುದಪ್ಪ ಉಪನಿಷತ್ತು? ಆ ಶಬ್ದ ಯಾವುದನ್ನು ತಿಳಿಸ್ಕೊಡುತ್ತೆಯೋ, ಆ ಗ್ರಂಥ ಯಾವುದನ್ನು ತಿಳಿಸ್ಕೊಡುತ್ತೋ ಆ ಸ್ವರೂಪದಲ್ಲಿ ಉಳಿದ್ರೆ ಅದು ಉಪನಿಷತ್ತು. ಆ ಸ್ವರೂಪದಲ್ಲಿ ಉಳಿದ್ರೆ ಅದು ಉಪನಿಷತ್ತು. ಅದಕ್ಕೋಸ್ಕರ ನಾವು ಅಂತಃಕರಣ ಅಂತಕ್ಕಂಥ ತಯಾರು ಮಾಡಬೇಕು, ಸಂತೋಷವಾಗಿರಬೇಕು ಅಂದಾಗ ಏನಾಯಿತು, ನೀನು ಆನಂದ ಸ್ವರೂಪ ಅಂದರೆ ಅಂತಃಕರಣ ಒಪ್ಕೊಳ್ಳುತ್ತೆ. ಸಂತೋಷವಾಗಿದ್ದಾನೆ, ಏನು ಸಮಸ್ಯೆಗಳಿಲ್ಲ, ಸದ್ಯ ಇದನ್ನು ತಿಳ್ಕೊಂಡ್ರೆ ಸಾಕು ಅನ್ನೋದು ಮಾತ್ರ ಇದೆ. ಅಂಥವ್ನಿಗೆ ನೀನೇ ಆನಂದ ಸ್ವರೂಪ ಅಂದರೆ ಹಬ್ಬ ಜನ್ಮ ಸಾರ್ಥಕವಾಯಿತು ಅಂತಾನೆ. ಏನೋ ಗೋಳಾಡ್ತೇನೆ, ಬೇಕಾದ ಆಸ್ತಿಗಳಿದೆ, ಏನೇನೋ ಇದೆ, ಬಂದು ಕೂತೇನೆ, ನೀನೇ ಆನಂದ ಸ್ವರೂಪ. ಬಡ್ಕೋಗಿ ಸ್ವಾಮಿಗಳೋದಕ್ಕೆ ನಂದು ಏನು ಆನಂದ ಅಂತ ಆನಂದ. ಆದ ಕಾರಣ ಆ ಅಂತಃಕರಣ ತಯಾರಾಗಬೇಕು ಅಂಥೇಳಿ ಏನು ಹೇಳ್ತಾ ಇದ್ದಾರೆ, ನೀನು
ಅಂದರೆ ಆ ವಸ್ತು ಸ್ಥಿತಿನಲ್ಲಿ ಉಳಿಯತಕ್ಕಂಥದ್ದೇ ಶರೀರದ ಅಭಿಮಾನವನ್ನು ಕಳ್ಕೊಂಡು ನಾನು ನನ್ನದು ಅನ್ನತಕ್ಕಂಥ ಕಳ್ಕೊಂಡು ವಸ್ತು ಸ್ಥಿತಿನಲ್ಲಿ ಉಳಿಯತಕ್ಕಂಥದ್ದು ಮಾತ್ರನೇ ವಿದ್ಯೆ ಅಷ್ಟೇ ಹೊರತು ಶಬ್ದರಾಶಿ ವಿದ್ಯೆ. ಅದು ಶಬ್ದಗಳು ಬೇಕು ಶಬ್ದದಿಂದಲೇ ಉಪದೇಶ ಮಾಡಬೇಕು, ಶಬ್ದಗಳು ನಾವು ಕಲಿಬೇಕು. ಆದರೆ ಈಗ ಭೌತಿಕ ಸಂಪತ್ತು ಸಾಕಷ್ಟು ಸಂಗ್ರಹ ಮಾಡಿದೆ, ದುಡ್ಡು, ಮನೆಗಳು, ಅದು ಇದು, ಕಾರುಗಳು, ಅದೇನೇನು ನಿಮಗೆ ಗೊತ್ತು ಚೆನ್ನಾಗಿ. ಅದೇ ರೀತಿ ಭಗವದ್ಗೀತೆ ಶ್ಲೋಕಗಳು, ಭಾಷ್ಯ ವಾಕ್ಯಗಳು, ಬ್ರಹ್ಮಸೂತ್ರ ಭಾಷ್ಯ ಎಲ್ಲನೂ ಇಲ್ಲೇ ಇದೆ, ಹೌದಾ? ಆದರೆ ಈ ಭೌತಿಕ ಸಂಪತ್ತು ನೀನಲ್ಲ, ಬುದ್ಧಿನಲ್ಲಿ ಏನು ಸಂಗ್ರಹ ಮಾಡಿದ್ಯೋ ಅದು ನೀನಲ್ಲ. ಇವೆರಡನ್ನೂ ಬಿಟ್ಟು ಯಾವುದಿರುತ್ತೋ ಅದೇ ನೀನು ಅಂದಾಗ ಅಲ್ಲಿ ಉಳಿಯತಕ್ಕಂಥದ್ದೇ ವಿದ್ಯೆ. ಸೊ ಅದಕ್ಕೋಸ್ಕರ ಅಂತಃಕರಣ ತಯಾರು ಮಾಡಿ ಇವಾಗ ಏನು ಹೇಳ್ತಾರೆ, ನ ಪೃಥ್ವಿ ನ ಜಲಂ ನ ಅಗ್ನಿ. ನೀನು ಪೃಥ್ವಿ ಅಲ್ಲ, ಪಂಚಮಭೂತಗಳು ಅಲ್ಲ. ನ ಪೃಥ್ವಿ ನ ಜಲಂ ನ ಅಗ್ನಿ ನ ವಾಯು ಜೋ ನ ಯಾವುದು ನೀನಲ್ಲ. ಯಾಕೆಂದರೆ ಇದನ್ನೆಲ್ಲ ನಾವು ನೋಡ್ತಾ ಇದ್ದೀವಿ. ಪೃಥ್ವಿ ನೋಡ್ತಿದ್ದೀರೋ ಇಲ್ಲೋ, ನೀರು ನೋಡ್ತಾ ಇದ್ದೀವಿ, ವಾಯು ನೋಡಲಿಕ್ಕಾಗದಿದ್ದನ್ನು ಸ್ಪರ್ಶ ಜ್ಞಾನದಿಂದ ತಿಳ್ಕೊಳ್ತೀವಿ, ಹೌದಾ? ಆಕಾಶ ಅನ್ನತಕ್ಕಂಥದ್ದು ನಾವು ನೋಡಲಿಕ್ಕಾಗಲ್ಲ, ಮೇಲ್ಗಡೆ ಕಾಣುತ್ತಲ್ಲ ನೀಲಿ ಬಣ್ಣದಲ್ಲಿ, ಅದನ್ನು ಆಕಾಶ ಅಂತೀವಿ. ಆ ರೀತಿ ಇಲ್ಲ, ಇನ್ನು ಸ್ವಲ್ಪ ಮೇಲಕ್ಕೆ ಅದೇ ರೀತಿ ಕಾಣುತ್ತೆ, ಇನ್ನು ಮೇಲಕ್ಕೆ. ಮತ್ತು ಆಕಾಶ ಇದೆ ಅಂತ ನಾವು ಯಾವ ರೀತಿ ಹೇಳ್ತಿದ್ವಿ, ಅವಕಾಶ ಪದಾರ್ಥರು ಆಕಾಶ, ಯಾವುದು ಎಲ್ಲವನ್ನು ಇರಲಿಕ್ಕೆ ಅವಕಾಶ ಕೊಟ್ಟಿದೆಯೋ ಅದು ಆಕಾಶ, ಹೌದಾ? ಆಕಾಶ, ವಾಯು, ಅಗ್ನಿ. ಅಗ್ನಿ ಅನ್ನತಕ್ಕಂಥದ್ದು ನಮಗೆ ಸ್ಪರ್ಶಜ್ಞಾನದಿಂದ ಅದು ಗುಣ ಗೊತ್ತಾಗುತ್ತೆ. ಆದರೆ ಮುಟ್ಟು ನೋಡಿ ಆಮೇಲೆ ಸುಡುತ್ತೆ ಅಂತ ಯಾರು ನಿಶ್ಚಯ ಮಾಡ್ಕೊಳ್ಳಲ್ಲ. ಹುಟ್ಟಿರ್ಬೇಕಾದ್ರೆ ಮಕ್ಕಳಿಗೆ ಮುಟ್ಬೇಡ, ಸುಡುತ್ತೆ ಅಂತೇಳಿ ಹೇಳಿ ಆಮೇಲೆ ಅರ್ಥ ಆಗುತ್ತೆ. ಅದು ಮುಟ್ಟಿದ್ರೆ ಅದು ಸ್ಪರ್ಶಜ್ಞಾನದಿಂದಲೇ ನಾವು ಮುಟ್ಟಿ ನೋಡಬೇಕಾದ್ದೇನಿಲ್ಲ, ಬೇರೆಯವ್ರು ಹೇಳೋದನ್ನು ಕೇಳಿ ತಿಳ್ಕೊಳ್ತೀವಿ. ಆಕಾಶ, ವಾಯು, ಅಗ್ನಿ, ನೀರು, ಪೃಥ್ವಿ, ಈ ಐದನ್ನು ನೀನು ನೋಡ್ತಾ ಇದೆಯಾ. ಯಾವುದನ್ನು ನೋಡ್ತೀವೋ ಅದು ನನಗಿನ್ನ ಬೇರೆ, ಹೌದಲ್ಲ? ಯಾವ್ಯಾವುದನ್ನು ನೀವು ನೋಡ್ತೀರೋ ಅದು ನಿಮಗಿನ್ನ ಬೇರೆ. ನಿಮಗೆ ಚೆನ್ನಾಗಿ ಅರ್ಥ ಆಗಲಿ, ನಿದ್ದೆ ಬರ್ದಿರಲ್ಲ. ಯಾಕೆಂದರೆ ಅಷ್ಟಾವಕ್ರ ಮಹರ್ಷಿಗಳ ಉಪದೇಶ ಅನ್ನೋದು ಎಲ್ಲಿದೆ, ಏನು ಹೇಳ್ತಾರೆ, ಶಮ, ದಮ, ಪ್ರತಿ, ತಿತಿಕ್ಷೆ ಅಲ್ಲ. ಈ ಪತಂಜಲಿ ಮಹರ್ಷಿಗಳು ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧ್ಯಾನ, ಧಾರಣ, ಸಮಾಧಿಗೆ ನಿಲ್ಲಿಸ್ತಾರೆ ಪತಂಜಲಿ ಮಹರ್ಷಿಗಳು. ಅಷ್ಟಾವಕ್ರ ಮಹರ್ಷಿಗಳು ಸಮಾಧಿಯಿಂದ ಪ್ರಾರಂಭ ಮಾಡ್ತಾರೆ. ಯಮ, ನಿಯಮ, ಪ್ರಾಣಾಯಾಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧ್ಯಾನ, ಧಾರಣ, ಸಮಾಧಿ, ಅಲ್ಲಿ ಮುಗೀತು ಅವ್ರ ವಿದ್ಯೆ ಪತಂಜಲಿ ಮಹರ್ಷಿಗಳದ್ದು. ಅಷ್ಟಾವಕ್ರ ಮಹರ್ಷಿಗಳು ಸಮಾಧಿಯಿಂದ ಪ್ರಾರಂಭ ಮಾಡ್ತಾರೆ. ಸಮಾಧಿಯಿಂದ ಪ್ರಾರಂಭ ಮಾಡಿ ಸಮಾಧಿ ಅನುಭವ ಅಂತ ಮತ್ತೆ ವಿವೇಕ ಮಾಡಬೇಕು ಅಂತ ಮುಂದಕ್ಕೆ ಹೋಗ್ತಾರೆ. ಅಂದಾಗ ನಮಗೆ ಈ ಆಸನ ಪ್ರಾಣಾಯಾಮಕ್ಕೆ ನಮಗೆ ನಿದ್ದೆ ಬರುತ್ತೆ ಅಂದರೆ ಸಮಾಧಿಯಿಂದ ಆಚೆಗೆ ಹೇಳಿದ್ರೆ ಅದಕ್ಕೋಸ್ಕರ ನಿಮ್ಗೆ ಅರ್ಥ ಆಗಲಿಕ್ಕೋಸ್ಕರ ಯಾವುದನ್ನು ನೀವು ನೋಡ್ತೀರೋ ಅದು ನಿಮಗಿನ್ನ ಬೇರೆ. ಇದು ಚೆನ್ನಾಗಿ ಗೊತ್ತಾಗುತ್ತೋ ಇಲ್ಲೋ? ಒಂದೊಳಗೆ ಗೊತ್ತಾಗಲಿಲ್ಲ ಅಂದರೆ ಇವಾಗ ಕೇಳಿ, ಇಲ್ಲಿ ನಿಂತ್ಕೊಂಡು ನೋಡ್ತಾ ಇರ್ತೀರ, ಸರಿ, ಹಂದಿಗಳು, ನಾಯಿಗಳು, ಕತ್ತೆಗಳು ಎಲ್ಲ ಹೋಗ್ತಾ ಇರುತ್ತೆ. ನೀವು ಹಂದಿ, ನಾಯಿ, ಕತ್ತೆ ದೃಶ್ಯ, ಹಂದಿ, ನಾಯಿ, ಕತ್ತೆ ದೃಶ್ಯ, ನೀವು ಅದನ್ನು ನೋಡೋರು. ಈಗ ನೀವು ಆ ಹಂದಿ, ನಾಯಿ, ಕತ್ತೆಗಿನ್ನ ಬೇರೆನೋ ಅಥವಾ ನೀವೇ ಅದು ಅದೇನು ಸಂದೇಹ ಇಲ್ವೇ ಅಲ್ಲ? ಅಂದರೆ ದೃಶ್ಯವಾಗಿರತಕ್ಕಂಥವೆಲ್ಲ ಬೇರೆ. ಅದೇ ರೀತಿ ಇನ್ಯಾವ ದೃಶ್ಯ ಅದು ತಗೊಳ್ಳಿ. ಮಗುಗೆ ಮೈಲಿ ಹುಷಾರಿಲ್ಲ, ಮಗು ನಿಮಗೆ ದೃಶ್ಯನೋ ಅಥವಾ ನೀವೇ ಮಗುನೋ? ದೃಶ್ಯ. ಅದಕ್ಕೆ ಜ್ವರ ಬಂದಿದ್ದರೆ ನಿಮಗೆ
ನನಗೆ ಜ್ವರ ಬಂದಿದೆ ಅಂದರೆ ಪೂರ್ವದಲ್ಲಿ ನಾನು ಕೆಲಸ ಮಾಡ್ತಿದ್ದಾಗ ಯಾವುದೋ ಒಂದು ಕೆಲಸದಲ್ಲಿದ್ದೆ. ಅಲ್ಲಿ ಬೆಳಗ್ಗೆ ಹೊತ್ತು ಬಂದು ಈ ಕೂತಿರೋದು ಹೀಗೆ ತಲೆ ಮೇಲೆ ಕೈ ಹೊತ್ಕೊಂಡು, ನಾನು ಅವಾಗ ಇದೇ ಕೆಲಸ ನನಗೆ. ಯಾಕೆ ತಲೆ ಮೇಲೆ ಕೈ ಹೊತ್ಕೊಂಡು ಆಕಾಶ ಮೇಲೆ ತಲೆ ಮೇಲೆ ಬಿದ್ದಾಗ ಕೂತಿದ್ದೀರಾ ಯಾಕೆ ಅಂದರೆ, ಅವಾಗ ಕೃಷ್ಣಾನಂದ ಅಂತಿತ್ತು ನನ್ನ ಹೆಸರು. ಕೃಷ್ಣಾನಂದ್, ನಮ್ಮ ಸಮಸ್ಯೆ ನಿಮಗೆ ಗೊತ್ತಿಲ್ಲ ಅನ್ನೋರು. ಏನು ಸಮಸ್ಯೆ ಹೇಳಿ? ನಮ್ಮ ಶ್ರೀಮತಿಯವ್ರಿಗೆ ಮೈಲು ಹುಷಾರಿಲ್ಲ. ಮೈಲು ಹುಷಾರಿಲ್ಲ ನಿಮಗೋ ನಿಮ್ಮ ಶ್ರೀಮತಿಯವ್ರಿಗೋ? ಶ್ರೀಮತಿಯವ್ರು ಮೈಲು ಹುಷಾರಿಲ್ಲ. ಮೈಲು ಹುಷಾರಿಲ್ಲದೆ ಇದ್ರೂ ಬೆಳಿಗ್ಗೆ ಟಿಫನ್ ಮಾಡಿ ಕೊಟ್ಟಿದ್ದಾರೆ, ತಿನ್ಕೊಂಡ್ಬಂದಿದ್ದೀರ. ಮಧ್ಯಾಹ್ನ ಕ್ಯಾರಿಯರು ಕಳಿಸ್ಕೊಡ್ತಾರೆ, ಅದಕ್ಕೋಸ್ಕರ ಕಾದಿದ್ದಾರೆ. ಕೆಲಸ ಏನು ಮಾಡೋಲ್ಲ, ಅದಕ್ಕೋಸ್ಕರ ಕಾದಿದ್ದೀರ. ಇವಾಗ ಅವ್ರು ಟಿಫನ್ ಮಾಡಿಕೊಟ್ಟು ತಿನ್ಬಿಟ್ಟು ಮತ್ತು ಮಧ್ಯಾಹ್ನ ಕ್ಯಾರಿಯರ್ಗೋಸ್ಕರ ಕಾದ್ಕೊಂಡಿದ್ದು ಯಾಕೆ ಓಡಾಡ್ತೀರ? ನಮ್ಮ ಶ್ರೀಮತಿಯವ್ರ ಮೈಲು ಹುಷಾರಿಲ್ಲ ಅಂತ. ಹಾಂ, ದೃಶ್ಯದಲ್ಲಿ ಏನನ್ನಾದರೆ ನನಗೆ ಆಗ್ಬಿಟ್ಟಿದೆ ಅಂದ್ಕೊಳ್ತೀವಿ. ಆದ ಕಾರಣ ಪಂಚಮಹಾಭೂತಗಳು ನೀನಲ್ಲ. ಅಷ್ಟೇ ಅಲ್ಲ, ಪಂಚಮಹಾಭೂತಗಳಾಗಿರತಕ್ಕಂಥ ದೃಶ್ಯ ಪ್ರಪಂಚ ಯಾವುದು ನೀನಲ್ಲ. ಹೆಂಡತಿನ ಚೆನ್ನಾಗಿ ನೋಡ್ಕೊಳ್ಳೋಣ, ಗಂಡನ ಚೆನ್ನಾಗಿ ನೋಡ್ಕೊಳ್ಳೋಣ, ಮಕ್ಕಳನ್ನು ಚೆನ್ನಾಗಿ ನೋಡ್ಕೋಬಾರ್ದು ಅಂತಲ್ಲ. ಆದರೆ ನನಗೇನೂ ಆಗಿಲ್ಲ. ಇವಾಗ ಮನೆಯಲ್ಲಿ ಯಾರಿಗೋ ಒಬ್ಬರಿಗೆ ಅನಾರೋಗ್ಯ, ಅಯ್ಯೋ ಸ್ವಾಮೀಜಿ ಈ ಥರ ಆಗಿಬಿಟ್ಟಿದೆ ಅಂತ ಓಡಾಡ್ಕೊಂಡಿದೆ. ಉತ್ಸಾಹವಾಗಿರು. ಯಾಕೆ? ಅವ್ರಿಗೆ ಡಾಕ್ಟ್ರ್ ಹತ್ರ ಕರ್ಕೊಂಡೋಗ್ಬೇಕು, ದುಡ್ಡು ಹಂಚಬೇಕು, ಹೌದಾ? ಮತ್ತು ಎಮರ್ಜೆನ್ಸಿ ಆಪ್ರೇಷನ್ ಅಂತಾರೆ, ಅದಕ್ಕೋಸ್ಕರ ಉತ್ಸಾಹವಾಗಿರು, ಓಡಾಡ್ತಾ ಕೂರ್ಬೇಡ. ಇಲ್ಲ ಸ್ವಾಮೀಜಿ ಎಲ್ಲ ಪ್ರಯತ್ನ ಮಾಡಿದ್ವಿ, ಸೀರಿಯಸ್ ಆಗಿಬಿಟ್ಟಿದೆ, ಇವಾಗ ಅದು ಓಡಾಡಬೇಕು, ಇವಾಗ ಇನ್ನೂ ಸೀರಿಯಸ್ಸು, ಇನ್ನೂ ಉತ್ಸಾಹ ಬರಲಿ. ಯಾಕೆ? ಇಲ್ಲಿಂದ ಎಲ್ಲ ಡೆಲ್ಲಿಗೆ ಕರ್ಕೊಂಡೋಗ್ಬೇಕು, ಇನ್ನೊಂದು ಆಸ್ಪತ್ರೆಗೆ ಕರ್ಕೊಂಡೋಗ್ಬೇಕು, ಆಕ್ಸಿಜನ್ ತರಬೇಕು, ಏನು ಮಾಡಬೇಕು ಅನ್ನೋಕ್ಕೆ ಇನ್ನೂ ಉತ್ಸಾಹವಾಗಿರು, ಓಡಾಡಬೇಡ. ಎಲ್ಲ ಮಾಡಿದೆ ಹೋಗೇ ಬಿಟ್ರು. ಇವಾಗ ಓಡಾಡೋದು ನಮ್ಮ ಪ್ರಯೋಜನ ಇದೆಯಾ? ಇವಾಗೇನು ಪ್ರಯೋಜನ? ಆದ ಕಾರಣ ದೃಶ್ಯಕ್ಕೆ ಏನನ್ನ ಆದರೆ ನಾವು ಓಡಾಡತಕ್ಕಂಥ ಅವಶ್ಯಕತೆ ಇಲ್ಲ. ಹೌದಾ? ಎಲ್ಲ ದೃಶ್ಯರಾಶಿನೂ ಪಂಚಮಹಾಭೂತಗಳಿಂದ ಆಗಿರತಕ್ಕಂಥದ್ದೇ. ಪಂಚಮಹಾಭೂತಗಳು ನೀನಲ್ಲ. ಅಷ್ಟೆಲ್ಲ ಶರೀರ ಅನ್ನತಕ್ಕಂಥದ್ದನ್ನು ಪಂಚಮಹಾಭೂತಗಳಿಂದ ತಯಾರಾಗಿರ್ತಕ್ಕಂಥದ್ದು. ಶರೀರನೂ ಪಂಚಮಹಾಭೂತಗಳಿಂದ ತಯಾರಾಗಿರ್ತಕ್ಕಂಥದ್ದು. ಹೌದಾ? ಈ ಆಕಾರದಲ್ಲಿದೆ ಪಂಚಮಹಾಭೂತಗಳು. ಪಂಚಮಹಾಭೂತಗಳು ಯಾವಾಗ ನೀನಲ್ವೋ, ಪಂಚಮಹಾಭೂತಗಳಿಂದ ತಯಾರಾಗಿರ್ತ ಶರೀರನೂ ನೀನಲ್ಲ. ಅದಕ್ಕೋಸ್ಕರ ನೋಡಿ, ಈಗ ಗ್ಯಾಂಗ್ರೀನ್ ಆಯಿತು, ಎರಡು ಕಾಲು ಯಾರಿಗೊಬ್ರಿಗೆ ಆಯ್ತು, ಆ ಥರ ಎರಡು ಕಾಲು ತೆಗೆದುಹಾಕ್ಬಿಟ್ರು. ಇವಾಗ ನಾನೇ ಶರೀರ ಅನ್ನೋದಾದರೆ ಎರಡು ಕಾಲು ತೆಗೆದುಹಾಕ್ಬಿಟ್ಟಾಗ ಆ ನಾನು ಅನ್ನೋದಲ್ಲಿ ಅರ್ಧ ಕಮ್ಮಿ ಆಗಬೇಕು. ಯಾಕೆ? ಅರ್ಧ ಶರೀರನೇ ಹೊರಟೋಯ್ತು, ಎರಡು ಕಾಲು ಹೊರಟೋಗಿದೆ. ಇವಾಗ ನಾನು ಅನ್ನೋದಲ್ಲಿ ನಾನು ಮುಂಚೆ ಥರ ಪೂರ್ಣವಾಗಿಲ್ಲ, ಅರ್ಧನೇ ಇದ್ದೀನಿ. ಯಾಕೆಂದರೆ ಎರಡು ಕಾಲು ಹೊರಟೋಯ್ತು ಅಂತ ಅನಿಸುತ್ತೋ? ಇಡೀ ಶರೀರ ಎಲ್ಲ ತೆಗೆದಾಕೋ. ಯಾರೋ ಅವ್ರು ಹೇಳೋದಂತೆ, ಯಾವುದನ್ನೇ ಕಟ್ ಮಾಡ್ಕೊ, ತಲೆ ಒಂದು ಬಿಟ್ಟು ಅಂತ. ಅಲ್ಲ, ಇನ್ನು ಬರ್ತಾ ಯಾವ ರೀತಿ ಆಗೋದು ಈ ಮೆಡಿಕಲ್ ಸೈನ್ಸ್ ಅಂದರೆ, ನೆಗಡಿ ಆಯಿತು, ಮೂಗು ತೆಗೆದು ಅಲ್ಲಿ ಇಟ್ಬಿಟ್ಟು ಇನ್ನೊಂದು ಮೂಗು ಹಾಕ್ಕೊಂಡೋಗು, ಸಂಜೆ ಬರೋ ಅಷ್ಟಕ್ಕೆ ರಿಪೇರಿ ಮಾಡಿಕೊಡ್ತೀವಿ ಅನ್ನೋ ಥರ ಆಗ್ಬೋದು ಇದು. ಸೈಕಲ್ ಸ್ಪೇರ್ ಪಾರ್ಟ್ಸ್ ಇದ್ದಾಗೆ ಮೂಗನ್ನು ತೆಗೆದು ಬದಲಾಯಿಸ್ಬೋದು, ಹಾರ್ಟ್ ತೆಗೆದು ಹಾಕ್ಬೋದು. ನೋಡಿ ಎಷ್ಟು ಕೆಲಸ ಮಾಡ್ತೀರಿ ಇವಾಗ, ಹೌದಾ? ಈ ಹಾರ್ಟ್ ತೊಗೊಂಡೋಗಿ ಇನ್ನೊಂದು ಕಡೆ ಹಾಕ್ತಾರೆ. ಏನು ಅಂದಾಗ ಸೈಕಲ್ ಸ್ಪೇರ್ ಪಾರ್ಟ್ಸ್ ಥರ ಈ ಶರೀರ. ಅಷ್ಟೇ ಹೊರತು ಪಂಚಮಹಾಭೂತಗಳಾಗಿ ಶರೀರವೇ ನೀನಲ್ಲ. ಇಡೀ ಪಂಚಮಹಾಭೂತಗಳು ಅಂತಕ್ಕಂಥ ನನ್ನ ದೃಶ್ಯ, ಪಂಚಮಹಾಭೂತಗಳಿಂದ ತಯಾರಾಗಿರತಕ್ಕಂಥ ಈ ದೃಶ್ಯ ಪ್ರಪಂಚ, ಪ್ರತಿಯೊಂದು ವಸ್ತು, ಪ್ರತಿಯೊಂದು ವ್ಯಕ್ತಿ, ಪ್ರತಿಯೊಂದು ಪ್ರಾಣಿ ನನ್ನ ದೃಶ್ಯ. ಆದರೆ ಯಾವುದು ನಾನಲ್ಲ. ಆಯ್ತು ಸ್ವಾಮೀಜಿ, ನಾವು ಕಣ್ಣಿಂದ ನೋಡ್ತಿದ್ದೀವಿ, ಶರೀರದಿಂದ ನೋಡ್ತಿದ್ದೀವಿ, ಆದಮೇಲೆ ಶರೀರ ನಾನು ಅಂದರೆ ಇವಾಗ ನೋಡಿ, ಕಣ್ಣಿಂದ ನೋಡ್ತಾ ಇದ್ದೀನಿ ಅಂತೀರ. ನಿಮ್ಮ ಮಾತನ್ನೇ ಒಂದು ಸ್ವಲ್ಪ ನೀವು ಗಮನಿಸ್ಬಿಟ್ರೆ, ಹೌದಾ? ಕಣ್ಣಿಂದ ನೋಡ್ತಾ ಇದ್ದೀನಿ ಏನರ್ಥ? ಕಣ್ಣನ್ನು ಉಪಯೋಗಿಸ್ಕೊಂಡು ನೋಡ್ತಿದ್ದೀನಿ.
ಈಗ ಇಲ್ಲಿ ನಿಂತ್ಕೊಂಡು ನೋಡ್ತಾ ಇದ್ದೀರ ಹೊರಗಡೆಗೆ, ಕನ್ನಡಕ ಹಾಕ್ಕೊಂಡು ಕಿಟಕಿ ಹಿಂಭಾಗದಲ್ಲಿ ನಿಂತ್ಕೊಂಡು ನೋಡ್ತಿದ್ದೀರ. ಕಿಟಕಿ ನೋಡ್ತಾ ಇದೆಯೋ, ಕನ್ನಡಕ ನೋಡ್ತಾ ಇದೆಯೋ, ಕಣ್ಣು ನೋಡ್ತಾ ಇದೆಯೋ, ಯಾವುದು ನೋಡ್ತಾ ಇದೆ? ಕಣ್ಣು ನೋಡ್ತಾ ಇದೆ ಅಂತೀ, ಹೌದಾ? ಕಣ್ಣು ನೋಡ್ತಾ ಇದೆ ಅಂತೀರ. ಇದೆಲ್ಲ ಕಣ್ಣು ನೋಡ್ತಾ ಇದೆಯೋ, ಕಣ್ಣು ಹಿಂಭಾಗದಲ್ಲಿ ನೀವು ಇದ್ಕೊಂಡು ನೋಡ್ತಿದ್ದೀರೋ? ನಾನು ಕಣ್ಣನ್ನು ಉಪಯೋಗಿಸ್ಕೊಂಡು, ಕನ್ನಡಕನ ಉಪಯೋಗಿಸ್ಕೊಂಡು, ಕಿಟಕಿನ ಉಪಯೋಗಿಸ್ಕೊಂಡು ನೋಡ್ತಿದ್ದೀನಿ ಅಂದಾಗ ಆ ನೋಡತಕ್ಕಂಥ ಯಾವುದು ಬೇರೆ ಒಂದಿದೆ, ಹೌದಾ? ಈಗ ಟಿ ವಿ ಮಹಾಭಾರತದಲ್ಲಿ ಇವಾಗ ಯಾವುದೋ ಚಾನಲ್ ಬರ್ತಿರುತ್ತೇನೋ, ಆ ಗಾಂಧಾರಿ ಒಂದು ಸಲ ಕೇಳ್ತಾರೆ, ಧೃತರಾಷ್ಟ್ರಂಗೆ ಹೇಳ್ತಾಳೆ, ನಾನು ಕುರುಡು ಅಂತೀಯ, ಯಾವುದಕ್ಕೆ ನನ್ನ ಕಣ್ಣು ಕಾಣಲ್ಲ ಅಂತ ನಿನ್ಗೆ ಗೊತ್ತಾಗ್ತಾ ಇದೆಯೋ? ಸಾಮಾನ್ಯವಾಗಿ ಟಿ ವಿಗಳು ನೋಡೋರು ಆ ಡೈಲಾಗ್ಸ್ ಕೇಳಲ್ಲ, ಬರೀ ಆ ಕಥಾಭಾಗ ಏನೋ ನೋಡ್ತಾರೆ. ನಾನು ಭಾಳಷ್ಟು ಕಡೆ ನೋಡಿದ್ದೀನಿ. ಆ ರಾಮಾಯಣ ಬರ್ತಿದ್ದಾಗ, ಮಹಾಭಾರತ ಬರ್ತಿದ್ದಾಗ ನಾನು ಎಲ್ಲನ ಇದ್ದರೆ ಹೋಗಿ ಕೂರ್ತಿದ್ದೆ. ಆ ಡೈಲಾಗ್ಸ್ ಕೇಳೋದೇ ಇಲ್ಲ. ನಿಜವಲ್ಲೂ ಭಾಳಷ್ಟು ವ್ಯವಸ್ಥಿತವಾಗಿರೋದು ಆ ಡೈಲಾಗ್ಸು. ಆಕೆ ಕೇಳ್ತಾಳೆ, ನಾನು ಕುರುಡು ಅಂತೀಯ, ಯಾವುದಕ್ಕೆ ನನ್ನ ಕಣ್ಣು ಕಾಣಲ್ಲ ಅಂತ ನಿನಗೆ ಅರ್ಥವಾಗುತ್ತೆಯೋ, ಯಾವುದರಿಂದ ನನ್ನ ಕಣ್ಣು ಕಾಣಲ್ಲ ಅಂತ ಅರ್ಥವಾಗುತ್ತೆಯೋ ಅದು ಕುರುಡ. ಅದು ಕುರುಡಾಗಿದ್ದರೆ ನನ್ನ ಕಣ್ಣು ಕಾಣಲ್ಲ ಅನ್ನೋದು ಅರ್ಥ ಆಗ್ತಿರ್ಲಿಲ್ಲ, ಹೌದಾ? ನನ್ನ ಕಿವಿ ಕೇಳಿಸಲ್ಲ, ಕಣ್ಣು ಕಾಣಲ್ಲ ಅಂದಾಗ ಯಾವುದೋ ಒಂದರಿಂದ ಇವನ್ನೆಲ್ಲ ಉಪಯೋಗಿಸ್ಕೊಂಡು ನಾವು ಕೆಲಸ ಮಾಡ್ತಿದ್ದೀವಿ. ಶ್ರೋತ್ರಸ್ಯ ಶ್ರೋತ್ರಂ, ಮನಸ್ಸೋ ಮನೋಯತ್, ವಾಚೋ ವಾಚಂ, ಸೌ ಪ್ರಾಣಸ್ಯ ಪ್ರಾಣಃ, ಚಕ್ಷು ಅತಿಮುಚ್ಯ ಧೀರಾ ಪ್ರೇತ್ಯಾತ್ಮಾಲೋಕಾದ ಅಮೃತ ಭವಂತಿ. ಕೇನೋಪನಿಷತ್ತಲ್ಲಿ ಈ ಶರೀರ ನಾನು ಈ ಪ್ರಪಂಚ ನಂಬ್ಕೊಂಡು ಜೀವನ ಮಾಡ್ತಾಯಿದ್ದೀನಿ, ಇಷ್ಟಿಂದಲೇ ಆನಂದ ಅಂತ ಸಿಗಲಿಲ್ಲ, ಆದ ಕಾರಣ ನನ್ನ ಪರಿಸ್ಥಿತಿ ಈ ಶರೀರ ಮಾತ್ರವೋ ಅಥವಾ ಇದಕ್ಕಿಂತ ವಿಲಕ್ಷಣವಾಗಿರ್ತಕ್ಕಂಥ ಯಾವುದನ್ನು ಇದೆಯೋ ಅಂದಾಗ ಅಲ್ಲಿ ಆನ್ಸರ್ ಮಾಡ್ತಾರೆ, ಶ್ರೋತ್ರಸ್ಯ ಶ್ರೋತ್ರಂ, ಜ್ಞಾನೇಂದ್ರಿಯವಾಗಿ, ಮನಸ್ಸಿಗೆ ಮನಸ್ಸಾಗಿ, ಪ್ರಾಣಕ್ಕೆ ಪ್ರಾಣವಾಗಿ ಮತ್ತೊಂದಿದೆ ಅಂತ. ಅಲ್ಲ, ಇವಾಗ ಕಿವಿಯಾಗಿ, ಕಣ್ಣಿಗೆ ಕಣ್ಣಾಗಿ, ಮೂಗಾಗಿ ಅಂದರೆ ನಮ್ಗೆ ಈ ಕಿವಿಗೆ ಇನ್ನೊಂದು ಕಿವಿ ಕಾಣುತ್ತಾ? ಸರಿಯಾಗಿ ಹೇಳ್ರಿ, ಕಣ್ಣಿಗೆ ಕಣ್ಣಾಗಿ, ಕಿವಿಯಾಗಿ ಅಂತ ಹೇಳ್ಬೇಡಿ. ಇಂಥವ್ರು ಶರೀರದಲ್ಲಿ ಕೆಲಸ ಮಾಡ್ತಾರೆ ಅಂಥೇಳಿ ಅಂದರೆ ಅನ್ಯತಾ ನವಗಮಾತ್, ಬೇರೆ ರೀತಿ ಹೇಳಕ್ಕೆ ಸಾಧ್ಯವಿಲ್ಲ. ಯಾಕೆಂದರೆ ಬೇರೆ ರೀತಿ ತಿಳಿದು ಬರೋಲ್ಲ, ಬೇರೆ ರೀತಿ ಹೇಳಕ್ಕೆ ಸಾಧ್ಯವಿಲ್ಲ. ಅಂದರೆ ಆತ್ಮ ಬ್ರಹ್ಮ ಇಲ್ಲ ಅಂತೀವಿ, ಶರೀರನೇ ಇರೋದು, ಬೇರೆ ಇನ್ನೇನಿಲ್ಲ ಅಂತೀವಿ ಅಂತ ಕೆಲವರು ಇದ್ದಾರೆ. ಅದು ಕರ್ನಾಟಕದಲ್ಲಿ ಜಾಸ್ತಿ. ಅವರು ಯಾರು? ಪ್ರಗತಿಪರ ಚಿಂತಕರು, ಪ್ರಗತಿಪರ ಮಠಾಧೀಶ್ವರರು. ನಿನ್ನ ಅನುಭವವನ್ನು ನೋಡಿಕೊಂಡು ಚೆನ್ನಾಗಿ ಗೊತ್ತಾಗುತ್ತೆ ಮತ್ತೊಂದಿದೆ ಅಂತ ಶಂಕರಾಚಾರ್ಯ ಹೇಳ್ತಾರೆ. ಸಂಘಾತ ಪರಾತತ್ವಾತ್, ಯಾವುದನ್ನು ಜಡ ಪದಾರ್ಥ ಒಟ್ಟಿಗೆ ಸೇರಿದೆ ಅಂದರೆ ಧ್ಯಾನ ಮಾಡ್ತಾ ಕಣ್ಣು ಮುಚ್ಕೊಂಡು ಕೇಳಕ್ಕೆ ಹೋಗಬೇಡಿ. ಯಾಕೆಂದರೆ ವೇದಾಂತ ವಿದ್ಯೆ ಭಾಳಷ್ಟು ಅದ್ಭುತವಾದಂಥ ವಿದ್ಯೆ. ಹೇಳಿದ್ದು ಅರ್ಥವಾಯಿತು, ಜನ್ಮ ಸಾರ್ಥಕವಾಗುತ್ತೆ. ಇಲ್ಲ ಕಣ್ಣು ಮುಚ್ಕೊಂಡು ಕೇಳೋಕ್ಕೆ ಪ್ರಯತ್ನ ಪಟ್ಟರೆ ಚೆನ್ನಾಗಿ ನಿಂತು ಬರುತ್ತೆ. ಆವಾಗ ಏನು ಲಾಸ್ ಇಲ್ಲ, ಯಾಕೆ ಮನೆಗೆ ನಿಂತು ಬರೋಲ್ಲ, ಸರಿ ಇಲ್ಲ ನಾನು ನಿಂತು ಬರುತ್ತಲ್ಲ. ಆದರೆ ನಿದ್ದೆ ಮಾಡೋದು ಅರ್ಥವಾಗಲ್ಲ. ಈಗ ಸಂಘಾತಃ ಪರಾತತ್ವಾತ್, ಜಡ ಪದಾರ್ಥ ಒಟ್ಟಿಗೆ ಸೇರಿದೆ ಅಂದರೆ ಯಾರಿಗೋಸ್ಕರಪ್ಪ ಅಂದರೆ ಮತ್ತೊಬ್ಬ ಚೈತನ್ಯ ಪುರುಷನಿಗೋಸ್ಕರ, ಹೌದಾ? ಈಗ ಕಾರು ಅಂದಾಗ ಅದರಲ್ಲಿ ಕಬ್ಬಿಣ, ರಬ್ಬರು, ಪೆಟ್ರೋಲು ಎಲ್ಲ ಸೇರಿ ಕಾರು. ಯಾರಿಗೋಸ್ಕರ ಅದು? ಮತ್ತೊಬ್ಬ ಪುರುಷನಿಗೋಸ್ಕರ, ಹೌದಾ? ಮತ್ತೊಬ್ಬ ಪುರುಷನಿಗೋಸ್ಕರ. ಈ ಊಟಕ್ಕೆ ಈಗಿನ ಕಾಲದಲ್ಲಿ ಇಲ್ಲಿ ಪರವಾಗಿಲ್ಲ, ಕೂಡಿಸ್ಬಿಟ್ಟು ಬಡಿಸ್ತಾರೆ ಅಲ್ವಾ? ಅನ್ನ ತೊಗೊಂಬರ್ತಾರೆ ಲಾಸ್ಟಲ್ಲಿ, ಮಜ್ಜಿಗನ್ನ ಅಂತಾರೆ. ಬೇಡ ನಿನಗಲ್ಲ ಮಜ್ಜಿಗೆ, ನೀನು ಯಾಕೆ ಬೇಡ ಅಂತೀಯ ಅಂದರೆ ಮಜ್ಜಿಗೆ ಪ್ಲಸ್ ಅನ್ನ ಎರಡು ಯಾರಿಗೆ? ನನಗೆ. ಅಂದರೆ ಜಡ ಪದಾರ್ಥ ಒಟ್ಟಿಗೆ ಸೇರಿದ ಮತ್ತೊಬ್ಬ ಚೈತನ್ಯ ಪುರುಷನಿಗೋಸ್ಕರವೇ. ಅದೇ ರೀತಿ ಪಂಚಮಹಾಭೂತಿಯಲ್ಲಿ ತಯಾರಾಗಿರತಕ್ಕಂಥ ಈ ಶರೀರ ಮತ್ತೊಬ್ಬ ಚೈತನ್ಯ ಪುರುಷನಿಗೋಸ್ಕರವೇ ಹೊರತು ಶರೀರಕ್ಕಿಂತ ವಿಲಕ್ಷಣವಾಗಿರ್ತಕ್ಕಂಥ ಚೈತನ್ಯ ಪುರುಷ ಒಬ್ಬ ಇದ್ದಾನೆ, ಶರೀರವೇ ಅಲ್ಲ. ಒಂದು ಇನ್ನೊಂದು ಫಲ ಅವಸಾನ ಲಿಂಗೇನ,
ನಾವು ಏನೇ ವ್ಯವಹಾರ ಮಾಡಿ ಕೊನೆಗೆ ಎಲ್ಲಪ್ಪ ಪರಿಸಮಾಪ್ತಿ ಆಗುತ್ತೆ ಅಂದರೆ, ಇವಾಗ ನೋಡಿ ಮಾವಿನ ಹಣ್ಣಿನ ಸೀಸನ್ ಅಂತ ಕಾಣುತ್ತಿದ್ದು ಹೌದಾ, ಮಾರ್ಕೆಟಲ್ಲಿ ಹೋಗ್ತಾ ಇರ್ತೀರ, ಮಲಗೋಬ ಏನು ಕೂಗ್ತಾನೆ, ಕಿವಿಯನ್ನು ಉಪಯೋಗಿಸ್ಕೊಂಡು ಕೇಳ್ತೀರ, ಕಾಲನ್ನು ಉಪಯೋಗಿಸ್ಕೊಂಡು ಅಲ್ಲಿಗೆ ನಡ್ಕೊಂಡು ಹೋಗ್ತೀರ ಅಂಗಡಿ ಹತ್ರ ಹೌದಾ. ಕೈಯಿಂದ ಅದನ್ನು ತಗೊಂಡು ಸ್ಪರ್ಶಕ್ಕೆ ನಾನು ನೋಡ್ತೀರ, ಚೆನ್ನಾಗಿ ಹಣ್ಣಾಗಿದೆ ಅನಿಸುತ್ತೆ. ಕಣ್ಣಿಂದ ಬಣ್ಣ ನೋಡ್ತೀರ, ನೋಡಿ ಕಾಲನ್ನು ಉಪಯೋಗಿಸ್ಕೊಂಡು ಅಂಗಡಿ ಹತ್ರ ಹೋದ್ರಿ ಹೌದಾ, ಕಿವಿಯನ್ನು ಉಪಯೋಗಿಸ್ಕೊಂಡು ಆ ಶಬ್ದ ಕೇಳಿದ್ರಿ ಮೊದಲು, ಆಮೇಲೆ ಕಾಲನ್ನು ಉಪಯೋಗಿಸ್ಕೊಂಡು ಆ ಅಂಗಡಿ ಹತ್ರ ಹೋದ್ರಿ. ಈಗ ಕೈಯಿಂದ ಅದನ್ನು ಸ್ಪರ್ಶಜ್ಞಾನದಿಂದ ಚೆನ್ನಾಗಿ ಹಣ್ಣಾಗಿದೆ ಅಂತ ಗ್ರಹಿಸ್ತಾ ಇದ್ದೀರ. ಮತ್ತು ಮೂಗಿನಲ್ಲಿ ವಾಸನೆ ನೋಡ್ತೀರ, ಚೆನ್ನಾಗಿ ಘಮ ಅಂತಿದೆ. ಕೆಮಿಕಲ್ ವಾಸನೆ ಬರೋಲ್ಲ, ಇಲ್ಲದೇ ಇರೋ ವಾಸನೆಗೆ ನಮಗೆ ಅದಾಗೋ ಹೇಗೆ ಮಾಡ್ತಾರೋ ಅವ್ರಿಗೆ ಗೊತ್ತಿಲ್ಲ. ಆದರೆ ರುಚಿ ಹುಳ್ಳಿಗಿದೆಯೋ ಸಿಗಿದೆಯೋ ನಾವು ಕಚ್ಚಿ ನೋಡೋಕ್ಕಾಗಲ್ಲ. ಬಟ್ ಅವನೇನು ಮಾಡ್ತಾನೆ, ಅದೇನು ಟ್ರಿಕ್ಕೋ, ಅವ್ನಿಗೇನು ದೈವ ಭಕ್ತಿನೋ ಏನೋ ಗೊತ್ತಿಲ್ಲ, ಅವ್ನು ಯಾವ ಹಣ್ಣು ಕಟ್ ಮಾಡಿದ್ರೆ ಅದೇ ಸಿಗಿರುತ್ತೆ. ಬೆಳಗ್ಗೆ ಯಾವುದೋ ಒಂದು ಹಣ್ಣು ಕಟ್ ಮಾಡ್ತಾನೆ ಅದೇ ಸಿಗಿರುತ್ತೆ. ಆ ಒಂದು ಪೀಸು ಎಲ್ಲರಿಗೂ ಕೊಡ್ತಾನೆ, ನೋಡಿ ರುಚಿ ನೋಡಿ ಅಂತ. ನೋಡಿದ್ರೆ ಸಿಗಿದೆ ಹೌದಾ. ಈಗ ನಾಲ್ಗೆಯನ್ನು ಉಪಯೋಗಿಸ್ಕೊಂಡು ರುಚಿ ನೋಡಿದ್ರಿ, ಸರಿ. ಮತ್ತು ಮನಸ್ಸನ್ನು ಉಪಯೋಗಿಸ್ಕೊಂಡು ಯೋಚನೆ ಮಾಡ್ತೀರ, ಎಷ್ಟು ತಗೋಬೇಕು, ಬುದ್ಧಿನಲ್ಲಿ ಯೋಚನೆ ಮಾಡಿ ನಿಶ್ಚಯ ಮಾಡ್ತೀರ. ಯಾಕೆಂದರೆ ಮನೆಗೆ ಹೋದ್ಮೇಲೆ ಅವ್ರ ಹತ್ರ ಬಯಸ್ಕೋಬಾರ್ದು, ಸುಮ್ಮನೆನೂ ಇರಲ್ಲ ನೀವು, ತರೋದು ಸರಿಯಾಗೂ ತರೋಲ್ಲ. ಇಷ್ಟು ಅಂದ್ಬಿಟ್ರೆ ಯಾರಿಗಾಗುತ್ತೆ ಇದು ಅಂತ ಅವ್ರು ಏನೋ ಒಂದು ಗಲಾಟೆ ಮಾಡ್ತಾರೆ. ಆ ಥರ ಎಲ್ಲ ಆಗಬಾರ್ದು ಅಂತ ಎಷ್ಟು ಜನ ಇದ್ದಾರೆ, ಎಷ್ಟು ತೊಗೋಬೇಕು ಅಂತ ಎಲ್ಲ ಯೋಚನೆ ಮಾಡಿ ಒಂದು ನಿಶ್ಚಯಕ್ಕೆ ಬಂದು ತೊಗೊಳ್ತು ಮನೆಗೆ ತೊಗೊಂಡೋಗಿ ಕೊಟ್ರಿ. ಅವರು ಹುಬ್ಳಿ ಧಾರವಾಡ ಕಡೆ ಇಂಥ ಕಡೆ ಮಾಡಲ್ಲ ಆ ಥರ, ಸ್ವೀಕರಣೆ ಅಂತ ಮಾಡ್ತಾರೆ. ಸ್ವೀಕರಣೆ ಅಂತ ಮಾಡಿ ನಿಜವೂ ಎಷ್ಟು ತಿಂತಾರೋ, ಶುಗರ್ ಇದ್ದರೂ ತಿಂತಾರೋ ಅವರು. ಒಂದು ದೊಡ್ಡ ತಟ್ಟೆನಲ್ಲಿ ಹಾಕ್ಬಿಟ್ಟು ಕೊಟ್ಟರು, ತಗೊಳ್ಳಿ ಅಂತ. ಬಾಯಿಗೆ ಇಟ್ಕೊಳ್ತಾರೆ, ಹುಳ್ಳಿಗಿದೆ. ಅಲ್ಲಿ ಸೀಗಿತ್ತು ರುಚಿ ನೋಡಿದಾಗ, ಇಲ್ಲಿ ಹುಳ್ಳಿಗಿದೆ. ಈಗ ನಾಲ್ಗೆ ಕೊಳ್ಳಾಡಲ್ಲ, ಏನಂತ, ಅಲ್ಲಿ ನಾನು ರುಚಿ ನೋಡಿದಾಗ ಸೀಗಿತ್ತು, ಇಲ್ಲಿ ಹುಳ್ಳಿಗಿದೆ, ನಂಗೆ ಮೋಸ ಆಯಿತು ಅಂತ ನಾಲ್ಗೆ ಅನ್ನಲ್ಲ, ಸುಮ್ಮನಿರುತ್ತದು. ಮತ್ತು ಯಾರು ಅನ್ನೋದು ನಂಗೆ ಮೋಸ ಆಯಿತು ಅಂತ ನೀವು. ಅಂದರೆ ಈ ಎಲ್ಲ ವ್ಯವಹಾರ ಎಲ್ಲಿ ಪರಿಸಮಾಪ್ತಿ ಆಗುತ್ತಪ್ಪ ಅಂದರೆ, ನನಗೆ ಮೋಸ ಆಯಿತು, ನನಗೆ ಸಂತೋಷ ಆಯಿತು, ನನಗೆ ದುಃಖ ಆಯಿತು, ನನಗೇನು ಆಯಿತು ಅನ್ನೋದಲ್ಲೇ ಅಷ್ಟೇ ಹೊರತು ಶರೀರಕ್ಕಾಯಿತು. ಅಂದರೆ ಈ ಫಲ ಎಲ್ಲಪ್ಪ ಪರಿಸಮಾಪ್ತಿ ಆಗುತ್ತೆ ಅಂತ ನೋಡಿದ್ರೆ, ಯಾವುದೋ ಒಂದು ಶರೀರಕ್ಕೆ ನಿರ್ಲಕ್ಷ್ಯವಾಗಿರ್ತಕ್ಕ ಸ್ವರೂಪ ಇದೆ ಅನ್ನತಕ್ಕಂಥದ್ದು ಚೆನ್ನಾಗಿ ಗೊತ್ತಾಗುತ್ತೆ. ಅಷ್ಟೆಲ್ಲ ಎಲ್ಲಕ್ಕೂ ಸಾಕ್ಷಿ ಅಂತಾರೆ. ಸಾಕ್ಷಿ ಅಂದರೆ ಈ ಕೋರ್ಟಲ್ಲಿ ಸಾಕ್ಷಿ ಅಂತ ಹೇಳ್ತಲ್ಲ, ನಿಜವಲ್ಲ ಅದೇ ಅರ್ಥವೇ ಇಲ್ಲೂ. ಅದು ಇವಾಗ ಕೆಟ್ಟೋಗ್ಬಿಟ್ಟಿದೆ ಸಾಕ್ಷಿ ಅನ್ನೋ ಶಬ್ದ. ಭಾಳಷ್ಟು ಎಲ್ಲ ಶಬ್ದ ಕುಲಿಗೆಡ್ಸಿದ್ದಾರೆ. ನೋಡಿ, ಪ್ರೇಮ ಅನ್ನೋ ಶಬ್ದ, ಪ್ರೇಮ ಅಂದರೆ ಯಾರು ನಾವು ಪ್ರೀತಿಸ್ತೀವೋ ಅವರ ಉನ್ನತಿಗೋಸ್ಕರ, ಅವರ ಅಭಿವೃದ್ಧಿಗೋಸ್ಕರ, ಅವರ ಜೀವನಕ್ಕೋಸ್ಕರ ತ್ಯಾಗ ಮಾಡೋಕ್ಕೆ ರೆಡಿಯಾಗಿರಬೇಕು. ಇವಾಗ ಪ್ರೇಮ ಅನ್ನೋದು ಎಷ್ಟೋ ಲಕ್ಷ ಜನ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಎಲ್ಲ ಶಬ್ದನ ಕುಲಿಗೆಡಿಸ್ಬಿಟ್ರು ಅಲ್ಲ. ಅಂದಾಗ ಇದು ಸಾಕ್ಷಿ ಅಂದಾಗ ಕೋರ್ಟಲ್ಲಿ ಯಾರು ಸಾಕ್ಷಿ ಹೇಳಬೇಕು ಅಂದರೆ, ಆ ಪ್ರಸಂಗದಲ್ಲಿ ಅವನಿಗೇನು ಸಂಬಂಧ ಇಲ್ದಿರ, ಯಾರದೇ ಸಂಬಂಧ ಇಲ್ದಿರ, ಆ ಪ್ರಸಂಗದಲ್ಲಿ ಯಾರೇ ಇನ್ವಾಲ್ವ್ ಆಗಿದ್ದಾರೋ ಅವ್ರಿಗೆ ಯಾರದೇ ಸಂಬಂಧ ಇಲ್ದಿರ, ಆ ಪ್ರಸಂಗದಲ್ಲಿ ಅವನು ನಿಜವಾಗ್ಲೂ ಸಂಬಂಧ ಇಲ್ದಿರ, ಪಾರ್ಟಿಸಿಪೇಟ್ ಮಾಡ್ದಿರ, ದೂರದಿಂದ ನೋಡಿಯಾನೆ ಅಂಥವನು ಸಾಕ್ಷಿ ಹೇಳಬೇಕು. ಅದೇ ರೀತಿ ಇಲ್ಲೂ ಸಾಕ್ಷಿ ಅಂದರೆ ಶರೀರ, ಇಂದ್ರಿಯ, ಬುದ್ಧಿ, ಮನಸ್ಸು, ಅಹಂಕಾರ, ಹೊರಗಿನ ದುಶ್ಯರಾಶಿ ಯಾವುದಕ್ಕೂ ಸಂಬಂಧ ಇಲ್ದಿರ ನೀವು ನೋಡ್ತಿದ್ದೀರ, ಯಾವುದಕ್ಕೂ ಸಂಬಂಧ ಇಲ್ದಿರ ನೋಡ್ತಾ ಇದ್ದೀರಾ. ಇದನ್ನು ನಾವು ವ್ಯವಹಾರ ಮಾಡಬೇಕಾದ್ರೆ ಸ್ವಲ್ಪ ಗಮನ ಇಟ್ಟರೆ ಅವಾಗ ನಮಗೆ ಗೊತ್ತಾಗುತ್ತೆ. ಯಾವ ರೀತಿ ಅಂದರೆ, ಭಗವಾನ್ ಬುದ್ಧನ ಶಿಷ್ಯ ಒಬ್ಬರು ರಾಜ್ಕುಮಾರ ದೀಕ್ಷೆ ತೊಗೊಂಡಿರ್ತಾನೆ, ಬೌದ್ಧ ಭಿಕ್ಷು ದೀಕ್ಷೆ. 1 ತಿಂಗಳಾಗಿರುತ್ತೆ. ನಮ್ಮ ಅರಮನೆಯಲ್ಲಿ ಊಟ ಮಾಡ್ಕೊಂಡಿದ್ದ ಚೆನ್ನಾಗಿ. ಇಲ್ಲಿ ಆಶ್ರಮದಲ್ಲಿ ಊಟ ಅಂದರೆ ಅವ್ರಿಗೆ ಆಗಿನ ಕಾಲಕ್ಕೆ, ಈಗಿನ ಕಾಲದಲ್ಲಿ ಆಶ್ರಮದ ಊಟ ಅಂತ ಚೆನ್ನಾಗೇ ಇರುತ್ತೆ ಬಿಡಿ. ಆಗಿನ ಕಾಲ
ಆಗಿನ ಕಾಲಕ್ಕೆ ಭಿಕ್ಷೆ ಎತ್ಕೊಂಬಂದು ತಿನ್ನಬೇಕಾಗಿತ್ತು. ರಾಜ್ಕುಮಾರಿಗೆ ಭಾಳ ಬೇಸರ ಆಗಿಬಿಟ್ಟು, ಯಾರ ಮನೆಗೆ ಹೋಗಿ ಚೆನ್ನಾಗಿ ತಿನ್ಕೊಂಬರ್ಬೇಕು ಅಂತ ಯೋಚನೆ ಮಾಡ್ತಿರ್ತಾನೆ. ಯಾಕೆ ಕೇಳ್ತಿದ್ದೀನಿ, ನಾವು ಮಾಡತಕ್ಕಂಥ ಕ್ರಿಯೆನ ನಾವು ಗಮನಿಸಿದ್ರೆ ಆ ಸಾಕ್ಷಿತ್ವ ಅನ್ನೋದು ನಮ್ಗೆ ಚೆನ್ನಾಗಿ ಅರ್ಥ ಆಗುತ್ತೆ ಅನ್ನೋಕ್ಕೆ. ಯಾರ ಮನೆಗೆ ಊಟ ಮಾಡ್ಕೊಂಬರ್ಬೇಕು ಅಂತ ಅಂದ್ಕೊಳ್ತಿರ್ತಾನೆ. ಭಗವಾನ್ ಬುದ್ಧ ಹೇಳ್ತಾರೆ, ಅವ್ರಿಗೆ ಅರ್ಥವಾಯಿತು ನನಗೆ ಮನಸ್ಸು, ನಾಳೆ ದಿವಸ ಅವ್ರ ಮನೆಗೆ ಭಿಕ್ಷೆ ಇದೆ, ನಂಗೆ ಹೋಗ್ಲಿಕ್ಕಾಗಲ್ಲ, ನೀನೇ ಹೋಗುವಂತ. ಭಾಳ ಸಂತೋಷ ಆಗುತ್ತೆ. ಬಾ, ಇಂಥದ್ದೆಲ್ಲ ಮಾಡಿದರೆ ಹೋಗಿ ತಿನ್ನಬೇಕು ಅಂತ ಅಂದ್ಕೊಳ್ತಾ ಇರ್ತಾರೆ ಮನಸ್ಸಿನಲ್ಲಿ. ಅವ್ರ ಮನೆಗೆ ಹೋಗ್ಬೇಕಾದ್ರೆ ಅದೇ ಮಾಡಿದರೆ ಚೆನ್ನಾಗಿರುತ್ತೆ ಅಂತ ಹೋಗ್ತಿರ್ತಾನೆ. ಅಲ್ಲಿ ಹೋದ್ರೆ ಹಾಕಿ ಇವನೇನು ಅಂದ್ಕೊಂಡ್ರೆ ಅದೇ ಮರೆಯೋದು. ಸಂತೋಷನೂ ಆಯಿತು, ಅದು ಯಾಕೆ ಗೊತ್ತಾಯಿತು ಈಕೆಗೆ, ಏನೋ ಶ್ರದ್ಧೆಯಿಂದ ಮಾಡಿ ಹೇಳಿ ನಾನು ಅಂದ್ಕೊಂಡಿದ್ದು ಅವ್ರು ಮಾಡಿದ್ದು ಕಾಕತಾಳೀಯವಾಗಿ ಒಂದಾಗಿದೆ ಬಿಡು ಅಂತ ಚೆನ್ನಾಗಿ ತಿಂತಾರೆ. ತಿಂದ ಮೇಲೆ ಈ ಬಿಸಿಲಲ್ಲಿ ಮಧ್ಯಾಹ್ನ ಊಟ, ಈ ಬಿಸಿಲಲ್ಲಿ ತಿರ್ಗಾ ಆಶ್ರಮಕ್ಕೆ ಹೋಗ್ಬೇಕಂದ್ರೆ ಏನು ರಾಮಾಯಣಪ್ಪ ಇದು, ಬಂದಿದ್ದೆ ತಪ್ಪಾಯಿತು ಏನೋ ಅಂದ್ಕೊಳ್ತಿರ್ತಾನೆ. ಅಷ್ಟೊತ್ತಿಗೆ ಹಾಕಿ ಬಂದು, ನೀವು ಸಂಜೆಗೆ ಸೂರ್ಯ ಮುಳುಗಿದ ಮೇಲೆ ಹೋಗಿ ನಿಂತ್ರಿ, ಇಲ್ಲೇ ರೆಸ್ಟ್ ತೊಗೊಳ್ಳಿ, ವಿಶ್ರಾಂತಿ ತೊಗೊಳ್ಳಿ ಅಂತಾರೆ. ಯಾಕೆ ಗೊತ್ತಾಗುತ್ತಪ್ಪ, ನಾನು ಮನಸ್ಸನ್ನು ನನ್ನಿಂದೆಲ್ಲ ಗೊತ್ತಾಗುತ್ತೆ ಈಕೆಗೆ. ಇಲ್ಲ ಬಿಡಿ, ಏನೋ ಶ್ರದ್ಧೆಯಿಂದ ಹೇಳಿರ್ತಾರೆ. ಆಮೇಲೆ ನಾನು ಬೌದ್ಧ ಭಿಕ್ಷು, ಇವ್ರ ಮಂಚ ಇವ್ರ ಹಾಸಿಗೆಯಲ್ಲಿ ಹೇಗೆ ಉಪಯೋಗಿಸೋದು ಅಂತ ಯೋಚನೆ ನಾನು ಮಾಡೋ ಅಷ್ಟೊತ್ತಿಗೆ ಯಾಕೆ ಮತ್ತೆ ಬಂದು, ನಿಮಗೋಸ್ಕರ ವಸ್ತುಗಳು ತಂದಿದ್ದೀವಿ, ನಮ್ಮ ಮಂಚ ಎಲ್ಲ ಸ್ವಸ್ಥಾಗಿ ತಂದಿದ್ದೀವಿ, ನೀವು ಅದರಲ್ಲಿ ವಿಶ್ರಾಂತಿ ಮಾಡಿ, ಆಮೇಲೆ ನಾವು ನಿಮ್ಮ ಪ್ರಸಾದ ಅಂತ ಉಪಯೋಗಿಸ್ಕೊಳ್ತೀವಿ ಅಂತಾಳೆ. ಏನೋ ಹೇಗಪ್ಪ ಗೊತ್ತಾಯ್ತು ಇವರಿಗೆ ಅನಿಸುತ್ತೆ. ಅದು ಏನೋ ಶ್ರದ್ಧೆಯಿಂದ ಹೇಳಿರ್ತಾರೆ ಬಿಡು ಅಂದ್ಬಿಟ್ಟು ಮಲಗಕ್ಕೆ ಹೋಗ್ತಾರೆ. ಇನ್ನೂ ಒಂದು ತಿಂಗಳಾಗಿರುತ್ತೆ ಗೃಹಸ್ಥಿಯಲ್ಲಿ ಇದ್ದನು. ಮಲಗಬೇಕಾದ್ರೆ ಒಂದು ಕೆಟ್ಟ ಆಲೋಚನೆ ಬರುತ್ತೆ. ನೀವೇ ಅರ್ಥ ಮಾಡ್ಕೋಬೇಕು ಏನು ಕೆಟ್ಟ ಆಲೋಚನೆ ಅಂತ. ಆಕಿನೂ ಜೊತೆ ಬಂದ್ಬಿಟ್ರೆ ಅಂತೇನೋ ಆಲೋಚನೆ ಮಾಡ್ತಾನೆ. ಇದು ಎಲ್ಲಿ ಗೊತ್ತಾಗಿತ್ತು ಆಕೆಗೆ, ನಾನು ಅಂದ್ಕೊಂಡಿದ್ದೆಲ್ಲ ಗೊತ್ತಾಗಿದೆ, ಇದು ಎಲ್ಲಿ ಗೊತ್ತಾಗುತ್ತೋ ಅಂದ್ಬಿಟ್ಟು ಅಲ್ಲಿಂದ ಓಡ್ಬಿಡ್ತಾನೆ. ಎಲ್ಲಿದ್ದೀರಾ? ನಿಜವಾಗ್ಲೂ ನಾವು ಮಾಡತಕ್ಕಂಥ ಕೆಲಸವನ್ನು ನಾವು ಗಮನಿಸಿದ್ರೆ ಆ ಸಾಕ್ಷಿತ್ವ ಅನ್ನತಕ್ಕಂಥ ಚೆನ್ನಾಗಿ ನಮಗೆ ಅನುಭವಕ್ಕೆ ಬರುತ್ತೆ. ಸೊ ಓಡ್ತಾನೆ, ಭಗವಾನ್ ಬುದ್ಧನ ಪಾದದ ಮೇಲೆ ಬಿದ್ದು, ಇನ್ನೆಲ್ಲೂ ಕಳಿಸ್ಬೇಡಿ, ಈ ಆಶ್ರಮದಲ್ಲಿ ತಿಳ್ಕೊಂಡಿರ್ತೀನಿ. ಯಾಕಪ್ಪ ಏನಾಯ್ತು ಅಂದರೆ ಎಲ್ಲ ಕತೆ ಹೇಳ್ತಾನೆ. ಅಂದರೆ ಗುರುಗಳಿಗೆ ಯಾವ ರೀತಿ ಉದ್ದೇಶ ಮಾಡಬೇಕು ಅಂತ ಗೊತ್ತಿರುತ್ತೆ. ಅದು ಭಗವಾನ್ ಬುದ್ಧನಿಗೆ ಚೆನ್ನಾಗಿ ಗೊತ್ತಿತ್ತು. ನಾಳೆನೂ ಅವ್ರ ಮನೆಗೆ ಇದೆ ಭಿಕ್ಷೆ, ನಾಳೆನೂ ಹೋಗುವಂತಾರೆ. ಎಷ್ಟು ಹೇಳೋದು ಕೇಳಲ್ಲ, ನಾಳೆನೂ ಹೋಗಲ್ಲೇ ಅಂತಾರೆ. ಇವಾಗ ಹೋಗಬೇಕಾದ್ರೆ ತನ್ನಂತ ಗಮನಿಸ್ತಾ ಇದ್ದಾನೆ. ಒಂದೊಂದು ಹೆಜ್ಜೆ ಇಡೋದು ಗೊತ್ತಾಗುತ್ತೆ, ಉಸಿರಾಡೋದು ಗೊತ್ತಾಗುತ್ತೆ, ಮತ್ತು ತಲೆಯಲ್ಲಿ ಏನೇನು ಆಲೋಚನೆ ಬರುತ್ತೆ ಎಲ್ಲವೂ ಗೊತ್ತಾಗ್ತಾ ಇದೆ. ಅಲ್ಲಿ ಹೋಗಿ ಕೂತ್ಕೊಳ್ತಾನೆ. ಅವತ್ತು ಬಾಳೆ ಎಲೆ ಹಾಕಿದ್ದು ಬಡಿಸಿದ್ದು ಎಲ್ಲವೂ ನೋಡ್ತೇನೆ ಗೊತ್ತಾಗ್ತಾ ಇದೆ. ಮತ್ತೆ ಶುರು ಮಾಡ್ತಾನೆ, ಬ್ರಹ್ಮಾರ್ಪಣಮ್ ಅಂತ ಹೇಳ್ಕೊಂಡು ಶುರು ಮಾಡ್ದ. ಅನ್ನ ಕಲಿಸೋದು ಗೊತ್ತಾಗುತ್ತೆ, ಒಳಗಡೆ ಬಾಯಿನಲ್ಲಿ ಇಟ್ಕೊಳ್ಳೋದು ಗೊತ್ತಾಗುತ್ತೆ, ಗಂಟಲು ಒಳಗೆ ಹೋಗೋದು ಗೊತ್ತಾಗುತ್ತೆ. ನಿಜವಾಗ ನಾವು ಊಟ ಮಾಡ್ಕೊಂಡು ಈ ರೀತಿ ಮಾಡಬೇಕು, ಮೌನವಾಗಿ ತಿನ್ನಬೇಕು ಅಂತಾರೆ. ಟಿ ವಿಗಳು ನೋಡಿಕೊಂಡು ಏನು ತಿಂತಾರೋ ಬಿಡಿ, ಎಲ್ಲ ಗೊತ್ತಾಗುತ್ತೆ. ಕೊನೆಗೆ ಅವ್ನಿಗನ್ಸುತ್ತೆ, ಊಟ ಮಾಡೋನು ನೋಡ್ತಿದ್ದೀನಿ, ನಾನು ಊಟ ಮಾಡ್ತಿಲ್ಲ, ಊಟ ಮಾಡೋನು ನೋಡ್ತಿದ್ದೀನಿ ಅನಿಸುತ್ತೆ. ಮತ್ತೆ ಭಗವಾನ್ ಬುದ್ಧನ ಹತ್ರ ಹೋಗಿ ಅವ್ರ ಪಾದದ ಮೇಲೆ ಬಿದ್ದು, ಧನ್ಯೋಸ್ಮಿ, ನೀವು ಹೇಳಿದ್ದು ಇವತ್ತು ಗೊತ್ತಾಯಿತು, ಊಟ ಮಾಡೋನು ನೋಡಿದೆ ನಾನು. ಅದು ಎಲ್ಲ ನಿಜವಾಗಿ ಈಗ ನೀವು ನೋಡ್ದಿರ ಸಾಕ್ಷಿಯಾಗೇ ಇದ್ದೀರ. ಬಟ್ ಅದನ್ನು ಮರೆತು ಬಿಟ್ಟು ನಾನು ಅಂತ ಈ ಶರೀರ ಅಭಿಮಾನದಿಂದ ಗೋಳಾಡ್ತಿದ್ದೀವಿ. ಮಾಡತಕ್ಕಂಥ ವ್ಯವಹಾರವನ್ನು ಗಮನಿಸಿದ್ರೆ ಸಾಕ್ಷಿತ್ವ ಅನ್ನತಕ್ಕಂಥ ಸಹಜ ಸ್ವರೂಪ ನಮಗೆ ಯಾವಾಗಲೂ ಅದೇ ರೀತಿ ಇರ್ತೀವಿ ಅಂತ ಉದ್ದೇಶ ಮಾಡ್ತಾರೆ. ಮುಂದಿನ ಶ್ಲೋಕಗಳನ್ನು ಮತ್ತೆ ನೋಡೋಣ ನಾವು. ಮತ್ತು ಸಂಜೆಗೆ 6 ಗಂಟೆಯಿಂದ 6:30 ತನಕ ಭಜನೆ, 6:30ಯಿಂದ 7:30 ತನಕ